ಎಲ್ರು ಕೇಳ್ಪಟ್ಟಿರೋ ತರ ಮರವು ಅನ್ನೋದು ಎಲ್ರಿಗೂ ಇದ್ದೇ ಇರತ್ತೆ. ಯಾವ್ದಾದ್ರು ಒಂದನ್ನ ಮರ್ತಿರ್ತೀವಿ. ಅದು ವಯಸ್ಸಾಗ್ತಾ ಆಗ್ತಾ ಮರವು ಅನ್ನೋದು ಸರ್ವೇ ಸಾಮಾನ್ಯ ಆಗ್ತಾ ಹೋಗತ್ತೆ. ಎಲ್ರು ಹೇಳಿರೋದ್ ಕೇಳಿರ್ತೀರಾ, 60 ಅರವು ಮರವು ಅಂತ. ಅದೇ ತರ ಮರವಿನ ಕಾಯಿಲೆ ಅಂದ್ರೆ ಏನು, ಅದಕ್ಕೆ ಅಪಾಯಕಾರಿ ಸೂಚನೆಗಳಿರತ್ತೆ, ಅದ್ ಯಾಕೆ ಬರುತ್ತೆ ಅಂತ ತಿಳಿಸ್ಕೊಡಕ್ಕೆ ನಮ್ ಜೊತೆ ಇವತ್ತು ಡಾಕ್ಟರ್ ತೇಜಸ್ ಅಂತ ಇದ್ದಾರೆ. ಅವ್ರು ಬಂದು MBBS ಮತ್ತೆ ಸೈಕಿಯಾಟ್ರಿನ ಮುಗಿಸಿರ್ತಾರೆ, MD ಸೈಕಿಯಾಟ್ರಿನ. ಇವಾಗ ಕರೆಂಟ್ಲಿ ನಮ್ಮ ಜೀರಿಯಾಟ್ರಿಕ್ ಸೈಕಿಯಾಟ್ರಿಕ್ ಯೂನಿಟ್ ಅಲ್ಲಿ DM ಇನ್ ಜೀರಿಯಾಟ್ರಿಕ್ ಸೈಕಿಯಾಟ್ರಿನ ಮಾಡ್ತಾ ಇದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಹ್ಯಾಂಡಿಂಗ್ ಓವರ್ ಟು ಯು. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋದು ಈ ಡಿಮೆನ್ಷಿಯಾ ಅಂತ ಏನು ಕಾಯಿಲೆ ಇದೆ ಅದಕ್ಕೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ವಾಶ್ರೂಮ್ ಹೋಗ್ತೀಯಾ? ಹಲೋ ಎಸ್ ಸರ್, ಕೇಳಿಸ್ತಿದೆ. ಕೇಳಿಸ್ತಾ ಇದೆಯಾ? ಓಕೆ. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ ಹೆಸರು ಡಿಮೆನ್ಷಿಯಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಅಂದರೆ ಡಿಮೆನ್ಷಿಯಾ ಯಾವ್ಯಾವ ಕಾರಣಗಳಿಂದ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಡಿಮೆನ್ಷಿಯಾ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕು ನಾವು. ಡಿಮೆನ್ಷಿಯಾ ಅಂದರೆ ಇದು ಒಂದು ಕಂಡೀಷನ್ ಅಂದರೆ ಈಗ ಎಲ್ರಿಗೂ ಗೊತ್ತಿರೋಂಗೆ ಡಿಮೆನ್ಷಿಯಾ ಅಂದರೆ ಒಂದು ನಮ್ಮ ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದು ಬಿಟ್ಟು ನಾವು ಯೋಚಿಸುವ ರೀತಿ ಮತ್ತು ನಾವು ದಿನನಿತ್ಯ ಮಾಡುವ ಚಟುವಟಿಕೆಗಳು ಏನಿರುತ್ತೆ ಅದನ್ನೆಲ್ಲ ಅಫೆಕ್ಟ್ ಮಾಡುತ್ತೆ ಇದು ಡಿಮೆನ್ಷಿಯಾ. ಯೂಶ್ವಲಿ ಇದು ವಯಸ್ಸಾದವರಲ್ಲಿ ಬರುತ್ತೆ. 65 ಮೇಲ್ಪಟ್ಟು ವಯಸ್ಸರಲ್ಲಿ 10% ಚಾನ್ಸ್ ಇದೆ ಬರೋಕ್ಕೆ, ಮತ್ತು 80ಕ್ಕಿಂತ ಹೆಚ್ಚಾಗಿರೋ ವಯಸ್ಕರಲ್ಲಿ ಈ ಡಿಮೆನ್ಷಿಯಾ ಅನ್ನೋದೇನಿದೆ ಅದು 50% ಜನಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಹಾಗಂತ ಇದು ಬರೀ ವಯಸ್ಕರಲ್ಲೇ ಬರುತ್ತೆ ಅಂತ ಚಾನ್ಸಸ್ ಇಲ್ಲ. ಈವನ್ 40 ಪಟ್ಟು ಮೇಲರೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಬಟ್ 65 ಆದಮೇಲೆ ಬರೋ ರಿಸ್ಕು ಜಾಸ್ತಿ. ಯಾಕೆ ಇದು ಡಿಮೆನ್ಷಿಯಾ ಕಾಯಿಲೆಯ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅಂದರೆ, ನಮ್ಮ ದೇಶದಲ್ಲಿ ವಯಸ್ಕರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಈ ಡಿಮೆನ್ಷಿಯಾ ಕಾಯಿಲೆ ಕೂಡ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಿದೆ. ಇದು ಎಷ್ಟು ಮಟ್ಟಿಗಿದೆ ಅಂದರೆ, ಈಗ ಗ್ಲೋಬಲ್ ಅಂದರೆ ಈ ವರ್ಲ್ಡಲ್ಲಿ ಎಷ್ಟು ಜನ ಡಿಮೆನ್ಷಿಯಾ ಪೇಷಂಟ್ಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ 16% ಜನ ನಮ್ಮ ದೇಶದಿಂದನೇ ಇದ್ದಾರೆ. ಸೊ ಈ ದಿನ ನಾವು ಈ ಡಿಮೆನ್ಷಿಯಾಗೆ ಯಾವ್ಯಾವ ಚಾನ್ಸಸ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ವಿ ವಿಲ್ ನಾಟ್ ಕವರ್ ಅಂದರೆ ಈ ಡಿಮೆನ್ಷಿಯಾ ರೋಗ ಲಕ್ಷಣಗಳೇನು, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಲ್ಲ. ಇವತ್ತು ಕೇವಲ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ರಿಸ್ಕ್ ಫ್ಯಾಕ್ಟರ್ಸಲ್ಲಿ 2 ಟೈಪ್ ಇರುತ್ತೆ. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಇನ್ನೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಆಲ್ರೆಡಿ ಇದೆ, ಇದನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಇಟ್ಸ್ ಆಲ್ವೇಸ್ ದೇರ್ ಅಂತ. ಓಕೆನಾ? ಸೊ ಮೆನಿ ರಿಸ್ಕ್ ಫ್ಯಾಕ್ಟರ್ಸ್, ತುಂಬ ರಿಸ್ಕ್ ಫ್ಯಾಕ್ಟರ್ಸು ಡಿಮೆನ್ಷಿಯಾ ರಿಸ್ಕ್ನ ಜಾಸ್ತಿ ಮಾಡ್ತವೆ. ಅದರಲ್ಲಿ ಒಂದು ಆಲ್ರೆಡಿ ಹೇಳ್ದಂಗೆ ಇನ್ಕ್ರೀಸ್ಡ್ ಏಜ್, ಓಲ್ಡರ್ ಏಜ್, 65 ಮೇಲ್ಪಟ್ಟವರಲ್ಲಿ ಡಿಮೆನ್ಷಿಯಾ ರಿಸ್ಕ್ ಜಾಸ್ತಿ. ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ, ಈಗ ಮನೆಯಲ್ಲಿ ಫಾದರ್ಗೆ ಇಲ್ಲ ಮದರ್ಗೆ ಡಿಮೆನ್ಷಿಯಾ ಇತ್ತು, ಇಲ್ಲ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ಅಣ್ಣ ಅವರಲ್ಲಿ ಏನಾದರೂ ಡಿಮೆನ್ಷಿಯಾ ಇತ್ತು ಅಂದರೆ ನಮಗೂ ಕೂಡ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟು BP ಇರೋರಿಗೆ, ಶುಗರ್ ಇರೋರಿಗೆ, ಒಬೆಸಿಟಿ ಇರೋರಿಗೆ ಅಂದರೆ ತುಂಬ ತೂಕ ಇರೋರಿಗೆ, ಹ್ಯಾಬಿಟ್ಸು ಸ್ಮೋಕಿಂಗು ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ನು ಆ ಥರ ಹ್ಯಾಬಿಟ್ಸ್ ಇರೋರಿಗೆ, ಮತ್ತು ಡಿಪ್ರೆಷನ್ ಇರೋರಿಗೆ, ಅಂಥವ್ರಿಗೆಲ್ಲ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ. ಸೊ ಫಸ್ಟು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಾವು ಏನು ಬದಲಾಯಿಸೋಕ್ಕಾಗೋದಿಲ್ಲ. ಬಂದು ಏಜ್, ವಯಸ್ಸಾಗ್ತಾ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಏಜನ್ನ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬಟ್ ಏಜ್ ಬರ್ತಾ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಒಂದು ಅವೇರ್ನೆಸ್ ಏನಿದೆ ಅದ್ರ ಬಗ್ಗೆ ಗೊತ್ತಿದ್ರೆ ನಾವು ವಿ ಕ್ಯಾನ್ ಪ್ಲ್ಯಾನ್ ಹೆಲ್ತಿ ಹ್ಯಾಬಿಟ್ಸ್. ಇನ್ನೊಂದು ಬಂದು ಫ್ಯಾಮಿಲಿ ಹಿಸ್ಟ್ರಿ. ಇದು ಯಾವಾಗ ಇಂಪಾರ್ಟೆಂಟ್ ಅಂದರೆ, ನಾವು ಡಾಕ್ಟರ್ಸ್ ಬಳಿ ಹೋದಾಗ ಅವರು ಹಿಸ್ಟ್ರಿ ತೊಗೋಬೇಕಾದ್ರೆ ನಾವು ಹೇಳಬೇಕು, ಸರ್ ನಮ್ಮ ತಂದೆಯವ್ರಿಗೆ ಈ ಥರ ಅವ್ರಿಗೆ 70 ಆದಮೇಲೆ ಇಲ್ಲ 80 ಆದಮೇಲೆ ಈ ಥರ ಸ್ವಲ್ಪ ಮರವಿನ ತೊಂದರೆ ಇತ್ತು, ಇಲ್ಲ ನಮ್ಮ ಬ್ರದರ್ಗೆ ಸಿಸ್ಟ್ರಿಗೆ ಈ ಥರ ತೊಂದರೆ ಇತ್ತು ಅಂತ ಹೇಳೋದ್ರಿಂದ ಏನಾಗಿದೆ ಅಂದರೆ ಈಗ
ರಿಸರ್ಚ್ ನಡೀತಾ ಇದೆ, ಹೊಸ ಹೊಸ ಜೀನ್ಸ್ ಕೂಡ ನಾವು ಕಂಡುಹಿಡಿತಾ ಇದ್ದೀವಿ. ಸೊ ಇದು ಒಂದು ಇನ್ಫಾರ್ಮೇಶನ್ ಡಾಕ್ಟರ್ಸ್ ಕೊಟ್ರೆ ಉತ್ತಮ. ಆದ್ರೆ ನಾವು ತಲೆಯಲ್ಲಿ ನೆನ್ಪಿಟ್ಕೊಂಡಿರೋದು ಬೇಕಾದದ್ದು ಏನಂದ್ರೆ, ಇದು ಏನಿದೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ಇಲ್ಲ ಜೀನ್ಸ್ ಏನಿದೆ, ಇದು ಯಾರ ತಪ್ಪು ಅಲ್ಲ. ಮತ್ತೆ ಇದಿದ್ರೆ ನಮಗೆ ಡಿಮೆನ್ಷಿಯಾ ಬಂದೇ ಬರುತ್ತೆ ಅನ್ನೋ ಚಾನ್ಸಸ್ ಕೂಡ ಇಲ್ಲ. ಬಟ್ ಈ ಥರ ರಿಸ್ಕ್ ಫ್ಯಾಕ್ಟರ್ ಇದ್ರೆ ವಿಚ್ ವಿ ಕ್ಯಾನ್ ನಾಟ್ ಚೇಂಜ್, ನಾವು ಏನು ಬದಲಾಯಿಸೋಕ್ಕಾಗಲ್ಲ ಅಂತ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ನಮ್ಮ ಹೆಲ್ತ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ಬೇಕು. ಇದು ಬಿಟ್ಟರೆ ನೆಕ್ಸ್ಟ್ ಬಂದು ಹಾರ್ಟಿನ ತೊಂದರೆ. ಒಂದು ಬಂದು ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಇದ್ರೆ ಡಿಮೆನ್ಷಿಯಾ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಜಾಸ್ತಿ ಆಗುತ್ತೆ ಅಂದರೆ, ಈ ಬ್ಲಡ್ ಫ್ಲೋ ಏನಿದೆ, ಬ್ರೈನ್ಗೆ ಬ್ಲಡ್ ಫ್ಲೋ ಹೋಗೋ ಚಾನ್ಸಸ್ ಏನಿದೆ ಅದನ್ನು ಈ ಹೈಪರ್ ಟೆನ್ಷನ್ನು ಹಾರ್ಮ್ ಮಾಡುತ್ತೆ. ಸೊ ಅದಕ್ಕೆ ನಮ್ಗೆ ಏನಾದರೂ ಬ್ಲಡ್ ಪ್ರೆಷರ್ ಇದ್ದರೆ ಫ್ರೀಕ್ವೆಂಟಾಗಿ ಡಾಕ್ಟರ್ಸ್ ಹೋಗಿ ಮೆಡಿಕೇಶನ್ ತಗೊಳ್ಳೋದು, ಬ್ಲಡ್ ಪ್ರೆಷರ್ನ ಚೆಕ್ಕಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ ಬಂದು ಡಯಾಬಿಟಿಸ್. ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದರೆ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ಝೈಮರ್ಸ್ಗೆ ಮತ್ತು ವ್ಯಾಸ್ಕುಲರ್ ಡಿಮೆನ್ಷಿಯಾ ಅಂತೇನಿದೆ. ಸೊ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಇರೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಇದ್ರೆ ಏನಾಗುತ್ತೆ ಅಂದರೆ, ಬ್ರೈನಲ್ಲಿ ಏನು ನರಗಳಿದೆ, ಬ್ಲಡ್ ವೆಸಲ್ಸ್ ಏನಿದೆ ಅದನ್ನು ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ಟ್ರೋಕ್ ಆಗಿ ಅದರಿಂದ ಡಿಮೆನ್ಷಿಯಾ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಈ ಚಾನ್ಸಸ್ ಜಾಸ್ತಿ. ಅದಕ್ಕೆ ಪ್ರತಿ ವರ್ಷ ಡಾಕ್ಟರ್ ಹತ್ರ ನಮ್ಮ 2D ಎಕೋ ಮಾಡಿಸೋದು, ಇಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಟೆಸ್ಟ್ ಮಾಡಿಸಿ, ಅಕಸ್ಮಾತ್ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ಮೆಡಿಕೇಶನ್ಸು, ಎಕ್ಸಸೈಸ್ ಎಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಒಬೆಸಿಟಿ ಅಥವಾ ತುಂಬ ತೂಕ ಇರೋದ್ರಿಂದ ಕೂಡ ಡಿಮೆನ್ಷಿಯಾ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಒಳ್ಳೆ ವೆಯ್ಟ್ನ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇವೆಲ್ಲ ಏನಿದೆ ಇವೆಲ್ಲ ನಮ್ಮ ಬ್ಲಡ್ ವೆಸಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಆದರೆ ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್ಸ್, ಕೊಲೆಸ್ಟ್ರಾಲ್ ಇದನ್ನೆಲ್ಲ ಕಮ್ಮಿ ಮಾಡೋದ್ರಿಂದ ಡಿಮೆನ್ಷಿಯಾ ರಿಸ್ಕ್ ಏನಿದೆ ಅದನ್ನು ನಾವು ಕಮ್ಮಿ ಮಾಡ್ಬೋದು. ಇನ್ನೊಂದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಅಂದರೆ ಸ್ವಲ್ಪ ಹ್ಯಾಬಿಟ್ಸ್ ಇರುತ್ತೆ, ಒಳ್ಳೇದು ಅಲ್ಲಿರೋ ಹ್ಯಾಬಿಟ್ಸು. ಒಂದು ಬಂದು ಸ್ಮೋಕಿಂಗ್, ಇನ್ನೊಂದು ಟೊಬ್ಯಾಕೊ, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಪಾನ್ ಪರಾಗ್ ತಿನ್ನೋದು. ಅದರಿಂದ ಕೂಡ ಏನಾಗುತ್ತೆ ಅಂದರೆ ಡಿಮೆನ್ಷಿಯಾ ಬರೋ ರಿಸ್ಕು ಜಾಸ್ತಿ ಆಗುತ್ತೆ. ಇನ್ನೊಂದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಎಸ್ಪೆಷಲಿ ತುಂಬ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಅಫೆಕ್ಟ್ಸ್ ಬ್ಲಡ್ ಸೆಲ್ಸ್ ಮತ್ತು ಬ್ರೈನ್. ಅದರಿಂದ ಕೂಡ ನಮಗೆ ಡಿಮೆನ್ಷಿಯಾ ಬರೋ ರಿಸ್ಕ್ ಇರುತ್ತೆ. ಇನ್ನೊಂದು ನಾವು ತಿನ್ನುವ ಆಹಾರದಲ್ಲಿ ಕೂಡ ಈ ನಡುವೆ ಏನಾಗಿದೆ ಅಂದರೆ ತುಂಬ ಜಂಕ್ ಫುಡ್ ತಿಂತಾರೆ, ಅದು ಬ್ರೈನ್ಗೆ ಒಳ್ಳೆಯದಲ್ಲ. ನಾವು ತಿನ್ನೋ ಆಹಾರದಲ್ಲಿ ತರಕಾರಿ, ಹಣ್ಣು, ನಟ್ಸು, ಹೋಲ್ ಗ್ರೇನ್ಸ್ ಎಲ್ಲ ಇದ್ದರೆ ಅದು ಇಟ್ ಈಸ್ ಎ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಫಾರ್ ಡಿಮೆನ್ಷಿಯಾ. ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ. ಏನು ಕೆಲಸ ಮಾಡ್ತೀರಾ, ನಮ್ಮ ದೇಹಕ್ಕೆ ಯಾವುದೇ ರೀತಿಯ ವ್ಯಾಯಾಮ ಕೊಡ್ತಿರೋದ್ರಿಂದ ಕೂಡ ಡಿಮೆನ್ಷಿಯಾ ರಿಸ್ಕು ಜಾಸ್ತಿ ಆಗುತ್ತೆ. ಇನ್ನೊಂದು ವಯಸ್ಸಾದರಲ್ಲಿ ತುಂಬ ಜನಕ್ಕೆ ನಿದ್ದೆ ತೊಂದರೆ ಇರುತ್ತೆ. ಈ ಸ್ಲೀಪ್ ಕ್ವಾಲಿಟಿ ಏನಿದೆ ಅದು ಕೂಡ ಚೆನ್ನಾಗಿಲ್ಲ ಅಂದರೆ ಅದರಿಂದ ಕೂಡ ಡಿಮೆನ್ಷಿಯಾ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ನಿದ್ದೆ ಸರಿಯಾಗಿಲ್ಲ ಅಂದರೆ ನಮ್ಮ ನೆನಪಿನ ಶಕ್ತಿ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ನಿದ್ದೆ ಸರಿ ಬಂದಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಿ ಏನಾದರೂ ಕಾರಣ ಇದೆಯಾ ನಿದ್ದೆ ಬರ್ದಿರೋದಕ್ಕೆ ಅಂತ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಬಂದು ಎಜುಕೇಷನ್. ಇದು ಒಂದು ರಿಸ್ಕ್ ಫ್ಯಾಕ್ಟರ್. ಒಂದು ಸ್ಟಡಿ ಮಾಡಿ ಅದರಲ್ಲಿ ಏನು ಗೊತ್ತಾಯಿತು ಅಂದರೆ, ಯಾರು ಮೊದಲಿಂದ ಓದಿನಲ್ಲಿ ಆಸಕ್ತಿ ಇರುತ್ತೆ, ಇಲ್ಲ ಓದಿರ್ತಾರೆ, ಇಲ್ಲ ವಯಸ್ಸಾದ ಮೇಲೂ ಕೂಡ ಆ್ಯಕ್ಟಿವಿಟೀಸ್ ಏನಿರುತ್ತೆ, ನಮ್ಮ ಬ್ರೈನ್ ಎಂಗೇಜ್ ಮಾಡೋದು ಏನಿರುತ್ತೆ, ಅಂದರೆ ನ್ಯೂಸ್ ಪೇಪರ್ ಓದೋದಿರ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಇಲ್ಲ ಏನಾದ್ರು ಹಾಬೀಸ್ ಇರ್ಬೋದು, ಇಲ್ಲ ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲ ಸೊಸೈಟೀಸ್ನಲ್ಲಿ ಆ್ಯಕ್ಟಿವ್ ಇರೋದು, ಕ್ರಾಫ್ಟ್ಸ್ ಮಾಡೋದು, ಪಝಲ್ಸ್ ಮಾಡೋದು, ಸುಡೋಕು ಮಾಡೋದು, ಅಂಥವರಲ್ಲಿ ಈ ಡಿಮೆನ್ಷಿಯಾ ರಿಸ್ಕು ಕಮ್ಮಿ. ಇನ್ನೊಂದೇನೆಂದರೆ ಸೋಷಲ್ ಆ್ಯಕ್ಟಿವಿಟಿ. ನಾವು ನೋಡಿರ್ತೀವಿ ಸ್ವಲ್ಪ ಜನ ವಯಸ್ಸಾದ ಮೇಲೆ ಒಂದು ಮಕ್ಕಳೆಲ್ಲ ಬ್ಯುಸಿ ಆಗಿಬಿಡ್ತಾರೆ,
ಇವ್ರು ವಯಸ್ಸಾದವ್ರು ಮನೇಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ, ಒಬ್ಬಂಟಿತನ ಕಾಡ್ತಿರುತ್ತೆ, ಅಂಥವ್ರಿಗೆ ಡಿಮೆನ್ಷಿಯಾ ಅದು ರಿಸ್ಕ್ ಜಾಸ್ತಿ ಆಗುತ್ತೆ. ಇನ್ನೊಂದು ಮೆಂಟಲ್ ಆ್ಯಂಡ್ ಎಮೋಷನಲ್ ಹೆಲ್ತ್, ಅಂದರೆ ನಮ್ಮ ಮನಸ್ಸಿನ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟು. ಸ್ವಲ್ಪ ಜನ ವಯಸ್ಸಾದವರಲ್ಲಿ ನಿದ್ದೆ ಸರಿ ಬರೋದಿಲ್ಲ, ತುಂಬ ಮನಸ್ಸಿಗೆ ಬೇಜಾರಿರುತ್ತೆ, ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಅಳು ಬರ್ತಿರುತ್ತೆ. ತುಂಬ ಟೈಮ್ ಏನಾಗುತ್ತೆ ಅಂದರೆ ಒಬ್ಬಂಟಿ ಆಗ್ಬಿಡ್ತಾರೆ. ಹಸ್ಬೆಂಡು, ವೈಫು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಇಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಡಿಪ್ರೆಷನ್ ಕೂಡ ಡಿಮೆನ್ಷಿಯಾಗೆ ಒಂದು ರಿಸ್ಕ್ ಫ್ಯಾಕ್ಟರು. ಅದಕ್ಕೆ ನಮ್ಗೇನಾದ್ರು ಈ ಥರ ಮನಸ್ಸಲ್ಲಿ ಬೇಜಾರು ಆ ಥರ ಎಲ್ಲ ಇದ್ದರೆ ಡಾಕ್ಟರ್ ಹತ್ರ ಹೋಗೋದು, ಕೌನ್ಸಿಲಿಂಗ್ ತಗೊಳ್ಳೋದು, ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ನಮ್ಮ ಹಿಯರಿಂಗ್, ಅಂದರೆ ಕಿವಿ ಏನಿದೆ ಅದು ಫಂಕ್ಷನಿಂಗ್ ಕಮ್ಮಿ ಆದರೆ, ಕಿವಿ ಸರಿಯಾಗಿ ಕೇಳಿಸ್ದಿರ ಇದ್ರೆ ಅದು ಕೂಡ ಡಿಮೆನ್ಷಿಯಾ ರಿಸ್ಕ್ ಜಾಸ್ತಿ ಆಗುತ್ತೆ. ತುಂಬ ಜನ ವಯಸ್ಕರು ನಾವು ನೋಡಿರ್ತೀವಿ, ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತಾರೆ, ಅವರು ಮೆಷಿನ್ ಹಾಕ್ಕೊಂಡ್ರೆ ಹಿಯರಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಅವ್ರಿಗೆ ಇಷ್ಟ ಇರೋದಿಲ್ಲ, ಕಂಫರ್ಟಬಲ್ ಫೀಲ್ ಆಗಲ್ಲ ಒಬ್ಬೊಬ್ರಿಗೆ ಈ ವಯಸ್ಸಲ್ಲಿ ಏನು ಕಿವಿ ಕೇಳಿಸಿದ್ರೆ ಏನು ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಏನು ಅಂದರೆ ನೋಡಿ, ನೀವು ಹಿಯರಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ ಕೂಡ ಮರುವಿನ ತೊಂದರೆ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂತ ಹೇಳ್ತೀವಿ, ಕ್ಯಾಟ್ರಾಕ್ಟ್ ಸರ್ಜರೀಸ್ ಇವಾಗ ಎಲ್ಲ ಕಡೆ ಮಾಡ್ತಾರೆ. ಈ ಕಣ್ಣು ಸರಿ ಕಾಣಿಸ್ಲಿಲ್ಲ ಅಂದರೆ ಕೂಡ ಅದರಿಂದ ಕೂಡ ಡಿಮೆನ್ಷಿಯಾ ಬರೋ ಚಾನ್ಸಸ್ ಇರುತ್ತೆ. ಬೇಸಿಕಲಿ ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದೆ, ಕಣ್ಣು, ಕಿವಿ, ಇದೆಲ್ಲ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅವೈಲಬಲ್ ಇರೋದ್ರಿಂದ ಅದು ತಗೊಳ್ಳೋದು ತುಂಬ ಉತ್ತಮ. ಇನ್ನೊಂದು ಅದರ್ ಫ್ಯಾಕ್ಟರ್ಸ್ ಬೇರೆ ಏನೇನು ಇರ್ಬೋದು ಅಂತ, ಒಂದು ತಲೆಗೆ ಪೆಟ್ಟು ಬಿದ್ದರೆ, ಅಂದರೆ ಅದರಿಂದನೂ ಕೂಡ ಡಿಮೆನ್ಷಿಯಾ ಬರೋ ಚಾನ್ಸಸ್ ಇರುತ್ತೆ. ಸೊ ವಯಸ್ಸಾದಾಗ ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ಸ್ ಹಾಕ್ಕೋಬೇಕು, ಮನೆಯಲ್ಲಿ ಓಡಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಎಸ್ಪೆಷಲಿ ತುಂಬ ವಯಸ್ಕರು ಜಾರಿ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಅದು ಗೋಡೆನಲ್ಲಿ ಕಂಬಿ ಥರ ಹಾಕಿ ಅದನ್ನು ಇಟ್ಕೊಂಡು ಓಡಾಡೋ ಇದ್ರೆ ಬೆಟ್ರು. ಸ್ಲಿಪ್ಪರಿ ಇದ್ದರೆ ಅದ್ರ ಮೇಲೆ ಬಟ್ಟೆ ಹಾಕೋದು, ಕಾರ್ಪೆಟ್ ಹಾಕೋದ್ರಿಂದ ಬೀಳೋ ಚಾನ್ಸಸ್ನ ನಾವು ಕಮ್ಮಿ ಮಾಡ್ಬೋದು. ಇನ್ನೊಂದು ಏನಂದರೆ, ಈ ನಡುವೆ ನಮ್ಮ ಗಾಳಿ ವಾಯುಮಾಲಿನ್ಯ ಆಗ್ತಿರೋದ್ರಿಂದ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟ್ರು. ಡೆಲ್ಲಿನಲ್ಲಿ ನಾವೆಲ್ಲ ಕೇಳಿರ್ತೀವಿ ತುಂಬ ವಾಯುಮಾಲಿನ್ಯ ಆಗ್ತಾ ಇದೆ ಅಂತ. ಸೊ ಅದರಿಂದ ನಮಗೆ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತು. ಬಟ್ ಅದು ಬಿಟ್ಟು ಈ ವಾಯುಮಾಲಿನ್ಯದಿಂದ ಈಗ ಹೊಸ ರಿಸರ್ಚಿಂದ ಏನು ಗೊತ್ತಾಗಿದೆ ಅಂದರೆ, ಅದು ಕೂಡ ಲಾಂಗ್ ಟರ್ಮಲ್ಲಿ, ದೀರ್ಘಕಾಲೀನದಲ್ಲಿ ಡಿಮೆನ್ಷಿಯಾ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಗೊತ್ತಾಗ್ತದೆ. ಸೊ ನಾವಿರುವ ವಾತಾವರಣ ಕೂಡ ನಮ್ಮ ನೆನಪಿನ ಶಕ್ತಿಗೆ ತುಂಬ ಇಂಪಾರ್ಟೆಂಟ್. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕೇಳಿದ್ವಿ. ಇದರಿಂದ ಗೊತ್ತಾಗೋದೇನೆಂದರೆ, ಒಂದು ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಡಿಮೆನ್ಷಿಯಾಗೆ, ದೇ ಆರ್ ಮಾಡಿಫೈಯಬಲ್, ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಏಜು ಅಂದರೆ ವಯಸ್ಸು ಮತ್ತು ಫ್ಯಾಮಿಲಿನಲ್ಲಿ ಯಾರಿಗಾರು ಇದ್ದರೆ, ಅಂದರೆ ಜೆನೆಟಿಕ್ಸ್ ಏನಾದ್ರು ಇದೆ, ಅದನ್ನು ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ನಮಗೆ ಬ್ಲಡ್ ಶುಗರ್ ಇದ್ದರೆ, ಪ್ರೆಷರ್ ಇದ್ದರೆ, ಅದನ್ನು ನಾವು ಊಟ ಸರಿ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಎಲ್ಲರ ಜೊತೆ ಬೆರ್ತಿರೋದ್ರಿಂದ ನಮ್ಮ ಡಿಮೆನ್ಷಿಯಾ ರಿಸ್ಕ್ ಏನಿದೆ ಅದನ್ನು ಕಮ್ಮಿ ಮಾಡ್ಬೋದು. ಸೊ ಆ್ಯಕ್ಚುಲಿ ಒಂದು ಅನಾಲಿಸಿಸ್ ಪ್ರಕಾರ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮ್ಮ ಡಿಮೆನ್ಷಿಯಾ ರಿಸ್ಕ್ ಏನಿದೆ ಅದನ್ನು ಆಲ್ಮೋಸ್ಟ್ 70% ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನೊಂದೇನೆಂದರೆ, ಈ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ನಮ್ಗೆ ಡಿಮೆನ್ಷಿಯಾ ಬಂದೇ ಬರುತ್ತೆ ಅಂತ ಇಲ್ಲ. ಅದು ಡಿಮೆನ್ಷಿಯಾ ಬರೋ ರಿಸ್ಕ್ ಏನಿದೆ, ಚಾನ್ಸಸ್ ಏನಿದೆ, ಅದನ್ನು ಇನ್ಕ್ರೀಸ್ ಮಾಡುತ್ತೆ. ಆದರೆ ಡಿಮೆನ್ಷಿಯಾ ಬಂದೇ ಬರುತ್ತೆ ಅಂತ ಇಲ್ಲ. ಸೊ ನಮಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂದರೆ ನಾವು ಏನು ಮಾಡಬೇಕು? ವಿ ಶುಡ್ ಟ್ರೈ ಟು ಸ್ಟೇ ಹೆಲ್ತಿ. ನಾವು ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ಇದರಿಂದ ಬರೀ ಬ್ರೈನ್ಗೆ ಅಂತಲ್ಲ, ಇಡೀ ಬಾಡಿಗೆ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್. ಇಷ್ಟು ವರ್ಷ ನಾನು ಆರೋಗ್ಯವಾಗಿರಲಿಲ್ಲ, ಇಷ್ಟು ವರ್ಷ ಈಗ ಇದ್ಬಿಟ್ಟೆ, ಇನ್ನೊಂದು 10 ವರ್ಷ 15 ವರ್ಷ ಏನು ಮಾಡಬೇಕು ಅನ್ನೋ ಅಸಡ್ಡೆ ಇರಬಾರ್ದು. ಇವತ್ತಿನ ಡೇ ಇಸ್ ದ ಬೆಸ್ಟ್ ಡೇ ಟು ಸ್ಟಾರ್ಟ್ ಬೀಯಿಂಗ್ ಹೆಲ್ತಿ. ಸೊ ನಾವು ಇವತ್ತಿಂದನೇ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಹೆಲ್ತಿಯಾಗಿರೋದಕ್ಕೆ ಟ್ರೈ ಮಾಡಬೇಕು. ಇನ್ನೊಂದೇನು ಮಾಡ್ಬೋದು, ಈ ಥರ ರಿಸ್ಕ್ ಇದ್ದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ, ಡಾಕ್ಟರ್ ಜೊತೆ ಇದ್ರ ಬಗ್ಗೆ ಮಾತಾಡಬೇಕು. ಡಾಕ್ಟರ್, ನನಗೆ ಮರುವಿನ ತೊಂದರೆ ಶುರು ಆಗ್ತಿದೆ, ನಾನೀಗ ಮೊದಲು ವಸ್ತುಗಳನ್ನ ಎಲ್ಲಿಟ್ಟಿದೆ ಅಂತ ನೆನಪಿಡ್ತಿತ್ತು, ಇವಾಗ ನೆನಪಿಲ್ಲ ಅಂತ ಡಾಕ್ಟರ್ ಹತ್ರ ಹೋದರೆ ಅವರು ಏನು ಮಾಡ್ತಾರೆ, ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ತಾರೆ.
ಒಂದೊಂದು ಟೈಮ್ ನಮ್ಗೆ ಹತ್ರ ಅನಿಸುತ್ತೆ ಮರಿತಿದ್ದೀವಿ ಅಂತ, ಬಟ್ ಆಬ್ಜೆಕ್ಟಿವ್ಲಿ ಟೆಸ್ಟ್ಸ್ ಎಲ್ಲ ಮಾಡಿ ನೋಡಿದಾಗ ಇರೋದಿಲ್ಲ. ಅಕಸ್ಮಾತ್ ಸ್ವಲ್ಪ ಮರಿತಿದ್ದೀರಾ ಅಂದರೆ ಅದು ನಾರ್ಮಲ್ ಆಗಿ ವಯಸ್ಸಿಗೆ ಸಂಬಂಧಪಟ್ಟ ಮರವೋ ಇಲ್ಲ ವಯಸ್ಸಿಗಿಂತ ಹೆಚ್ಚಿಗೆ ನಾವು ಮರಿತಾ ಇದ್ದೀವೋ ಅಂತ ಡಾಕ್ಟ್ರು ನಿಮಗೆ ಹೇಳಬಲ್ಲರು. ಜೊತೆಗೆ ಏನಾದರೂ ನ್ಯೂಟ್ರಿಯೆಂಟ್ಸ್ ಅಂದರೆ ವೈಟಮಿನ್ಸು ಅದರಲ್ಲಿ ಏನಾದರೂ ಕಮ್ಮಿ ಇದ್ದರೆ ಅದನ್ನು ಟೆಸ್ಟ್ ಮಾಡಿಸ್ಬೋದು. ಇನ್ನೊಂದು ಬೇಕಾದರೆ ಒಂದು MRI ಎಲ್ಲ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಬೋದು. ಸೊ ಫಸ್ಟು ನಮಗಿದ್ರ ತೊಂದರೆ ಇದ್ದರೆ ಡಾಕ್ಟರ್ಸ್ ಹತ್ರ ಫ್ಯಾಮಿಲಿ ಹತ್ರ ಹೇಳಿ ಒಂದು ಮಾಡ್ಬೋದು. ಇನ್ನೊಂದು ರೆಗ್ಯುಲರ್ ಚೆಕಪ್ಸ್ ಮಾಡ್ಕೋಬೇಕು. ನಮ್ಮದು BP ಏನಿದೆ, ಡಯಾಬಿಟಿಸ್ ಏನಿದೆ, ಅದರ ಬಗ್ಗೆ ರೆಗ್ಯುಲರ್ ಚೆಕಪ್ ಮಾಡ್ಕೋಬೇಕು. ಆಮೇಲೆ ಆದಷ್ಟು ಕೂಡ ಕಮ್ಯುನಿಟಿನಲ್ಲಿ ಎಕ್ಸಸೈಸ್ ಮಾಡೋದು, ಆಗೋದು, ಹಬ್ಬ ಬಂದಾಗ ಆದರೆ ಎಲ್ಲರ ಜೊತೆ ಇನ್ವಾಲ್ವ್ ಆಗೋದು, ಇದೊಂದು ಮಾಡ್ಬೋದು. ಸೊ ನಮ್ಮ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟರೆ ನಮ್ಮ ದೇಹ ಜೊತೆ ನಮ್ಮ ಮನಸ್ಸು ಇದೆಲ್ಲದನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಡಿಮೆನ್ಷಿಯಾ ಬರೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಇಲ್ಲಿಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ನನ್ನ ಐಡಿಯಾ ಏನಂದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡೋದು. ಯಾಕಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿ ಇದೆ, ಬಟ್ ನಮಗೆ ಡಿಮೆನ್ಷಿಯಾ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಸೊ ಯಾರಿಗೂ ಡೌಟ್ಸ್ ಇದ್ದರೆ ಅದನ್ನು ಕೇಳಿ, ಸೊ ದಟ್ ಐ ಕ್ಯಾನ್ ಆನ್ಸರ್ ದಟ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು. ನೀವು ಅದೇ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮತ್ತೆ ಅದರ್ ಫಿಸಿಕಲ್ ಇದೆಲ್ಲ ಹೇಳಿದ್ರಿ. ಬಟ್ ಹೌದು ಯೂಶಲಿ ಡಿಮೆನ್ಷಿಯಾ ಬರೋದು ನಾನು ಕೇಳ್ಪಟ್ಟ ಹಾಗೆ ನಮ್ಮ ನ್ಯೂರಾನಲ್ ಫಂಕ್ಷನಿಂಗ್ ಸ್ವಲ್ಪ ಕಮ್ಮಿ ಆಯ್ತು ಅಂತಂದ್ರೆ ವಯಸ್ಸಾಗ್ತಾ ಆಗ್ತಾ ಕಮ್ಮಿ ಆಗತ್ತೆ ಅದರಿಂದ ಅಂತ ಹೇಳ್ತಾರೆ. ಬಟ್ ಆಮೇಲೆ ಹಾರ್ಮೋನಲ್ ಇದರಿಂದನೂ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಗೆ ಸ್ಟೆಪ್ಸ್ ತಗೊಳ್ಳೋದು? ಸೊ ಒಂದು ನೀವು ಕರೆಕ್ಟಾಗಿ ಹೇಳಿದ್ರಿ, ವಯಸ್ಸು ಆಗ್ತಾ ಆಗ್ತಾ ನಮ್ಮ ಬ್ರೈನಲ್ಲಿ ಏನಾದರೂ ನ್ಯೂರಾನ್ಸ್ ಇರುತ್ತೆ, ಅದರ ನಂಬರು ಅಂದರೆ ಸಂಖ್ಯೆ ಮತ್ತು ಸೈಜ್ ಅದರ ಗಾತ್ರ ಎರಡೂ ಕಮ್ಮಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮೆಮರಿ ಪವರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಆದರೆ ಅದು ಯಾವ ಮಟ್ಟಕ್ಕೆ ಹೋಗಲ್ಲ. ಯಾವ ಮಟ್ಟ ಅಂದರೆ ನಮ್ಮ ದಿನನಿತ್ಯದ ಏನಿರುತ್ತೆ, ಈಗ ಎಕ್ಸಾಂಪಲ್ ಒಬ್ಬರು ಟೀಚರ್ ಇರ್ತಾರೆ, ಅವರು 60 ವರ್ಷ ಟೀಚರ್ ಆಗಿ ದುಡ್ದಿರ್ತಾರೆ, ಆಮೇಲೆ ರಿಟೈರ್ ಆಗ್ತಾರೆ. ಹಾಗಂದಿದ ಮಟ್ಟಿಗೆ ಅವರು ಎಲ್ಲ ಮರೀತಾರೆ ಅಂತ ಇಲ್ಲ. ಅವರು ಇನ್ನೂ ಕೂಡ ಬ್ಯಾಂಕ್ಗೆ ಹೋಗ್ಬೋದು, ಅದು ಏನೇನಿದೆ ಅವ್ರ ಪೆನ್ಷನ್ ತೊಗೊಂಡು ಬರೋದಿರ್ಬೋದು, ಬ್ಯಾಂಕ್ ಹೋಗೋದಿರ್ಬೋದು, ಮಾರ್ಕೆಟ್ಗೆ ಹೋಗೋದಿರ್ಬೋದು, ಇದನ್ನೆಲ್ಲ ಅವ್ರು ಮಾಡ್ಬೋದು. ಆದರೆ ಮೊದಲು ಎಲ್ಲ ನೆನ್ಪಿಟ್ಕೊತಿದ್ರು, ಇವಾಗ ಮೇ ಬಿ ಒಂದು ಚೀಟಿನಲ್ಲಿ ಬರ್ಕೊಂಡು ಇಲ್ಲ ಒಂದು ಬುಕ್ಕಲ್ಲಿ ಬರ್ಕೊಂಡು ಹೋಗಿ ತೊಗೊಂಬರ್ಬೇಕಾಗುತ್ತೆ. ಬಟ್ ಸ್ಟಿಲ್ ದೇ ಕ್ಯಾನ್ ಮ್ಯಾನೇಜ್. ಆದರೆ ಡಿಮೆನ್ಷಿಯಾ ಅಂದರೆ ಏನಂದರೆ, ಈಗ ಈ ಥರ ಸಹಾಯ ತಗೊಂಡ್ರು ಕೂಡ, ಅಂದರೆ ಬುಕ್ಕಲ್ಲಿ ಬರ್ಕೊಂಡ್ರು ಕೂಡ ಅಲ್ಲಿ ಮಾರ್ಕೆಟ್ ಹೋಗಿ ಬುಕ್ ತೆಗೆದು ನೋಡೋದು ಕೂಡ ಮಾಡ್ತಾ ಹೋಗ್ತಾರೆ. ಅಂದರೆ ಅವರು ಡೈಲಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಈ ಥರ ದುಡ್ಡು ಕಾಸಿನ ವ್ಯವಹಾರ ಇರ್ಬೋದು, ಇಲ್ಲ ಅವ್ರು ಮಾತ್ರೆ ತಗೊಳ್ಳೋದಿರ್ಬೋದು, ಇಲ್ಲ ಯಾರಾದರೂ ಸಂಬಂಧಿಕರು ಬಂದರೆ ಅವ್ರು ಮಾತಾಡ್ಸೋದಿರ್ಬೋದು, ಇಲ್ಲ ಹಬ್ಬ ಬಂದಾಗ ಅದನ್ನು ಆರ್ಗನೈಸ್ ಮಾಡಿರ್ಬೋದು, ಅಂಥದ್ರಲ್ಲಿ ಕೂಡ ಪ್ರಾಬ್ಲಮ್ ಆದಾಗ ಅದನ್ನು ನಾವು ಡಿಮೆನ್ಷಿಯಾ ಅಂತೀವಿ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಇರುತ್ತೆ. ಅದು ವಯಸ್ಕರಲ್ಲಿ ಕಾಣ್ತೀವಿ. ಯೂಶ್ವಲಿ 65-70 ಆದಮೇಲೆ ಅದಿರುತ್ತೆ. ಆದರೆ ಅದು ನಾರ್ಮಲ್. ಸ್ವಲ್ಪ ಮಟ್ಟಿಗೆ ವಯಸ್ಸಾಗ್ತಾ ಆಗ್ತಾ ಮರೆಯೋದು ಕೂಡ ಕಾಮನ್ನು. ಅದ್ರ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆ ಥರ ಇದ್ದರೆ ಡಿಮೆನ್ಷಿಯಾಗೆ ಹೋಗೋ ಚಾನ್ಸಸ್ ಇದೆ ಅಂತ ನಾವು ರೆಗ್ಯುಲರಾಗಿ ವರ್ಷಕ್ಕೊಂದ್ಸರಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ. ಸರ್, ಇನ್ನೊಂದು ಕ್ವೆಶ್ಚನ್. ಹೇಳಿ. ಯೂಶಲಿ ಅದೇ ನಾನು ಕೇಳ್ಪಟ್ಟಂಗೆ ಲೈಕ್ ಈ ಪಾರ್ಕಿನ್ಸನ್ಸ್ಗೂ ಮತ್ತೆ ಡಿಮೆನ್ಷಿಯಾಗೂ ಏನಾದ್ರು ಸಂಬಂಧ ಇದೆಯಾ, ಕನೆಕ್ಷನ್ ಇದೆಯಾ? ಓಕೆ. ಸೊ ಪಾರ್ಕಿನ್ಸನ್ಸ್ ಡಿಮೆನ್ಷಿಯಾ ಅಂತ ಒಂದು ಕಾಯಿಲೆ ಇದೆ. ಅಂದರೆ ಪಾರ್ಕಿನ್ಸನ್ಸ್ ಬಂದಿರೋರಲ್ಲಿ ಮುಂದೆ ಡಿಮೆನ್ಷಿಯಾ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ? ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್
ಪಾರ್ಕಿನ್ಸನ್ಸ್ ಇರೋರಲ್ಲಿ ಸ್ವಲ್ಪ ಜನರಲ್ಲಿ ಡಿಮೆನ್ಷಿಯಾ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಅದನ್ನು ಪಾರ್ಕಿನ್ಸನ್ಸ್ ಡಿಮೆನ್ಷಿಯಾ ಅಂತಾರೆ. ಸೊ ಅಂಥವ್ರಿಗೆ ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಕೊಡ್ಸೋದ್ರಿಂದ ಅದನ್ನು ಕೂಡ ಬರೋ ಚಾನ್ಸಸ್ನ ಕಮ್ಮಿ ಮಾಡ್ಬೋದು. ಬಟ್ ಅದು ಕೆಲವ್ರಿಗೆ ಈ ಪಾರ್ಕಿನ್ಸನ್ಸ್ ಇರೋರ್ಗೆ ಮರುವು ಬರುತ್ತೆ, ಪ್ಲಸ್ ಹ್ಯಾಲುಸಿನೇಷನ್ ತುಂಬಾ ಜಾಸ್ತಿ ಇರುತ್ತೆ. ಅದೇನಾದ್ರೂ ಓಕೆ ಓಕೆ. ಸೊ ಅದೇ ಪಾರ್ಕಿನ್ಸನ್ಸ್ ಅಲ್ಲಿ ಅದೊಂದು ಕಾಯಿಲೆ ಲಕ್ಷಣ, ಹಲುಸಿನೇಷನ್ಸ್ ಬರೋದು. ಅದು ಸಮ್ಟೈಮ್ಸ್ ಟ್ರೀಟ್ಮೆಂಟಿಂದ ಬರ್ತಿರ್ಬೋದು, ಸಮ್ಟೈಮ್ಸ್ ಕಾಯಿಲೆಯ ಗುಣಲಕ್ಷಣವಾಗಿ ಕೂಡ ಬರ್ಬೋದು. ಬಟ್ ಇರೋರಿಗೆ ಇಲ್ಲ ಮೆಮರಿ ಪ್ರಾಬ್ಲಮ್ ಇರೋರಿಗೆ ಈ ಥರ ಹಾಲುಸಿನೇಷನ್ಸ್ ಅಂದರೆ ಯಾರು ಇಲ್ದಿರೋ ಕೂಡ ಯಾರೋ ಇದ್ದಾರೆ ಅಂತ ಅನ್ಸೋದು, ಇಲ್ಲ ಯಾರು ಪಕ್ಕದಲ್ಲಿ ಇಲ್ಲ ಅಂದ್ರೂ ಕೂಡ ಯಾರೋ ಮಾತಾಡ್ತಿದ್ದಾರೆ ಅನ್ಸೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಹೇಳಿ. ಅಲ್ಲ, ಏನು ಸೌಂಡ್ ಇಲ್ಲಲ್ಲ, ಅದಕ್ಕೆ ಕೇಳಿದೆ. ಏನಿಲ್ಲ. ಓಕೆ ಓಕೆ. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ನಮಸ್ಕಾರ ಸರ್. ಹೇಳಿ. ಇದು ಹೆಸರುಗಳು ಮರ್ತೋಗುತ್ತೆ, ಅದು ಯಾಕೆ ಅಂತ? ಯಾರಿಗೆ? ಹಲೋ, ನಿಮ್ಗೆ ಮೇಡಮ್? ಹೌದು ಸರ್, ಹೌದು. ನಿಮಗೆ ಎಷ್ಟು ವಯಸ್ಸು? 69. ಓಕೆ ಓಕೆ. ಎಷ್ಟು ದಿವಸದಿಂದ ಹೆಸರು ಅಂದ್ರೆ ಏನ್ ಹೆಸರು ಮರಿತಾ ಇದ್ದೀರಾ? ಏನ್ ಸರ್? ಏನ್ ಹೆಸರು ಮರಿತಾ ಇದ್ದೀರಾ ಅಂತ ಕೇಳಿದೆ. ಅಲ್ಲ, ಮನುಷ್ಯರ ಹೆಸರ ಇಲ್ಲ ವಸ್ತುಗಳ ಹೆಸರ? ಇಲ್ಲ ಮನುಷ್ಯರ ಹೆಸರು, ರಿಲೇಷನ್. ಸೊ ಅದು ಸ್ವಲ್ಪ ಹೊತ್ತಾದ್ಮೇಲೆ ನೆನಪು ಬರುತ್ತಾ, ಇಲ್ಲಾಂದ್ರೆ ನೆನಪೇ ಬರೋದಿಲ್ವಾ? ಆ ಥರನ ಆಗುತ್ತಾ? ಬರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ, ತುಂಬಾ ಹೊತ್ತಾಗ್ಬೇಕು, ಸ್ವಲ್ಪ ತಕ್ಷಣ ಬರಲ್ಲ, ಬರುತ್ತೆ, ಆಮೇಲೆ ಟೈಮ್ ತಗೊಳುತ್ತೆ. ಓಕೆ ಓಕೆ. ಅದು ಬಿಟ್ಟು ಬೇರೆ ಏನಾದ್ರು ಮರಿತಾ ಇದ್ದೀರಾ? ಹ್ಞೂ ಸರ್, ಸ್ವಲ್ಪ ಬರ್ತಾ ಇದೆ, ಮರುವು ಬರ್ತಾ ಇದೆ. ಓಕೆ ಓಕೆ. ಸೊ ನಿಮ್ಗೆ 69 ಅಂತ ಹೇಳಿದ್ರಲ್ವಾ? ಹೌದು. ಸೊ ಇದು ಸ್ವಲ್ಪ ಹೆಸರುಗಳು ಮರೆಯೋದು ಬಿಟ್ಟು ಬೇರೆ ಏನಾದ್ರು ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ನಿಮ್ಗೆ? ಈಗ ಏನೇನೋ ಮೆಸೇಜ್ಗಳು, ಒಳ್ಳೊಳ್ಳೆ ಮೆಸೇಜ್ಗಳು ಬರುತ್ತೆ, ಕತೆಗಳು, ನೀತಿ ಕತೆ, ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಓದ್ಬಿಟ್ಟು ಬೆಳಿಗ್ಗೆಗೆ ಅಥವಾ ಸ್ವಲ್ಪ ಹೊತ್ತಿಗೆನೆ ಏನು ಅಂತ ಗೊತ್ತಿರಲ್ಲ, ತುಂಬಾ ಚೆನ್ನಾಗಿದೆ ಅನ್ಕೊಂತೀನಿ, ಅದಕ್ಕೆ ನೆನಪೇ ಬರಲ್ಲ. ಓಕೆ ಓಕೆ. ಸೊ ಒಂದೊಂದು ಟೈಮ್ ಏನಾಗುತ್ತೆ ಅಂದ್ರೆ ನಾವು ಸಾರಿ ಟು ಇಂಟರಪ್ಟ್, ನನಗೂ ಈ ತರ ಪ್ರಾಬ್ಲಮ್. ಅಂದ್ರೆ ಇವಾಗ ಮನೆ ಬೀಗ ಹಾಕಿದಿನೋ ಇಲ್ವೋ, ಗ್ಯಾಸ್ ಆಫ್ ಮಾಡಿದಿನೋ ಇಲ್ವೋ, ಮತ್ತೆ ಈ ತರ ಗೀಸರ್ ಆಫ್ ಮಾಡಿದಿನೋ, ಒಂದೊಂದ್ಸತಿ ಮನೇಲಿ ಇರ್ಬೇಕಾದ್ರೆ ಬರತ್ತೆ, ಬಟ್ ಹೊರಗಡೆ ಹೋದಾಗ ಒಂದ್ಸತಿ ಬಂದ್ರೆ ಅವಾಗ ಮತ್ತೆ ವಾಪಸ್ ಬಂದು ನೋಡ್ಬಿಟ್ಟು ಆಮೇಲೆ ಹೋಗ್ಬೇಕಾಗತ್ತೆ. ಸೊ ಇದಕ್ಕೆ ಏನ್ ಕಾರಣ? ಓಕೆ. ಇಲ್ಲ ಸರ್, ನನಗೆ ಈ ತರ ಏನಿಲ್ಲ ಸರ್, ನನ್ಗೆ ಈ ತರದ್ದಿಲ್ಲ. ಓಕೆ. ಅಲ್ಲ, ಬಟ್ ಡಿಫ್ರೆಂಟ್ ನೀವು ಇದೆ. ಸ್ವಲ್ಪ ಹೆಸರು ಮರಿತಾ ಇದ್ದೀರಾ, ಮತ್ತೆ ಏನಾದ್ರು ಓದೋದು ಮರಿತಾ ಇದ್ದೀರಾ ಅಲ್ವಾ? ಇವರು ರಾಧಾ ಅವರು ಮನೆ ಬಾಗ್ಲಾಕಿರ್ತಾರೆ, ಬಟ್ ಹಾಕಿದಿನ ಇಲ್ಲ ಅಂತ ಅವ್ರಿಗೆ ಸ್ವಲ್ಪ ನೆನಪಿನ ಶಕ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಹೌದು ಸರ್, ಹೌದು. ಓಕೆ ಓಕೆ. ಸೊ ವಯಸ್ಸಾಗ್ತಾ ಆಗ್ತಾ ಈ ತರ ಸಣ್ಣ ಪುಟ್ಟದ ಪ್ರಾಬ್ಲಮ್ಸ್ ಬರೋದು ಸಹಜ. ಅದು ಕಾಯಿಲೆ ಲಕ್ಷಣ ಅಂತ ಅಲ್ಲ. ಯಾಕೆ ಅಂದ್ರೆ ಕಾಯಿಲೆ ಲಕ್ಷಣ ಏನು ಅಂದ್ರೆ, ಈಗ ನೋಡಿ, ನೀವು ಡೋರ್ ಹಾಕಿರ್ತೀರಾ, ಡೋರ್ ಹಾಕಿದ್ಮೇಲೆ ಹಾಕಿದಿನ ಇಲ್ಲ ಅಂತ ನಿಮ್ಗೆ ಡೌಟ್ ಬರ್ತಾ ಇದೆ ಅಲ್ವಾ? ಸೊ ಕಾಯಿಲೆ ಲಕ್ಷಣ ಏನಂದ್ರೆ ಡೋರ್ನೇ ಹಾಕ್ದಿರ ಹೋಗ್ಬಿಡ್ತಾರೆ, ಡೋರ್ ಹಾಕೋದೇ ಮರೆಯ ಕಡಿತಾರೆ, ಆ ಥರ. ಅಂದ್ರೆ ಅದು ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಏನಿದೆ ಅದನ್ನ ಅಫೆಕ್ಟ್ ಮಾಡ್ತಾ ಇರುತ್ತೆ. ಈಗ ನೀವು ಏನಾದ್ರು ಹೆಸರು ಮರ್ತಿರ್ತೀರಾ, ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ನೆನ್ಪು ಬರುತ್ತೆ ನಿಮ್ಗೆ. ಹೌದು. ಆದ್ರೆ ಈಗ ವ್ಯಕ್ತಿ ಬಂದಾಗ ಆ ವ್ಯಕ್ತಿನೇ ಯಾರು ಅಂತ ನಿಮ್ಗೆ ನೆನ್ಪು ಬರ್ತಾ ಇಲ್ಲ ಅಂದ್ರೆ ಆಗ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆತರ ಇಲ್ಲ ಸರ್. ಸೊ ಇದು ವಯಸ್ಸಾದವರಲ್ಲಿ ಈ ತರ ಕಾಮನ್ನು. ಬಟ್ ಅದೇ ಇದು ಕೂಡ ಈ ತರ ಶುರು ಆದಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಹೋಗಿ ಒಂದು ನಮ್ಮ ಇದ್ರಲ್ಲಿ ನಿಮ್ಮನ್ಸಲ್ಲೇ ಜೆರಿಯಾಟ್ರಿಕ್ ಟೆಸ್ಟ್ ಮಾಡಿ, ಸೊ ದಟ್ ಇದು ಮಾಡಿ
ಅದನ್ನ ಈ ತರ ಪ್ರಾಬ್ಲಮ್ಸ್ ಆದಾಗ ಯಾವ ತರ ಇದನ್ನ ಮ್ಯಾನೇಜ್ ಮಾಡಬೇಕು, ಯಾವ ತರ ನಾವು ಈ ತರ ಸ್ವಲ್ಪ ಮೆಮರಿ ಇಶ್ಯೂಸ್ ಇದ್ದಾಗ ಅದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ಬೋದು. ಓಕೆ ಸರ್. ಸೊ ಬಟ್ ಅದೇ ನಾನು ಇದ್ರಲ್ಲಿ ಕೂಡ ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಕೂಡ ಹೇಳ್ದಂಗೆ ಈ ತರ ಇಶ್ಯೂ ಶುರು ಆಗಿದ ತಕ್ಷಣ ಬೆಟರ್ ಡಾಕ್ಟರ್ ತೋರಿಸೋದು. ಸೊ ದಟ್ ಡಾಕ್ಟರ್ ಕ್ಯಾನ್ ಸಿ ವಾಟ್ ತರ ಮ್ಯಾನೇಜ್ ಮಾಡ್ಬೋದು ಅಂತ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಂಪಾರ್ಟೆಂಟ್ ಸರ್ ಇದು ಮಾಡಿಸ್ಕೊಳ್ಳೇಬೇಕು ಅಂತನಾ ಅಥವಾ ಏಜ್ ಫ್ಯಾಕ್ಟ್ ಅಂತ ಕೇರ್ಲೆಸ್ ಮಾಡ್ಬೋದಾ ಅಂತ? ಇಲ್ಲ. ಸೊ ಇದೊಂದು ಏಜ್ ಫ್ಯಾಕ್ಟರ್ ಅಂತ ಕೇರ್ಲೆಸ್ ಮಾಡೋದಕ್ಕಿಂತ ವರ್ಷಕ್ಕೊಂದ್ಸಲ ನೀವು ಇದು ಮಾಡ್ತಾ ಇದ್ರೆ ಯು ಕ್ಯಾನ್ ಕೀಪ್ ಇನ್ ಚೆಕ್ ಹೇಗಿದೆ ನಂದು ಮೆಮರಿ, ಈಗ ಈ ವರ್ಷಕ್ಕೆ ನೆಕ್ಸ್ಟ್ ವರ್ಷಕ್ಕೆ ಏನಾದ್ರು ಚೇಂಜಸ್ ಇದೆಯಾ, ಹಾಗೆ ಇದೆಯಾ, ಚೇಂಜಸ್ ಇದ್ರೆ ಯಾವ ತರ ಇದು ಮಾಡ್ಬೋದು, ಇಲ್ಲ ಈ ತರ ಮೆಮರಿ ಪ್ರಾಬ್ಲಮ್ ಆಗೋದಕ್ಕೆ ಬೇರೆ ಏನಾದ್ರು ಕಾರಣ ಇದೆಯಾ, ಆ ಕಾರಣ ಇದ್ರೆ ಟ್ರೀಟಬಲ್ ಚಾನ್ಸ್ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ಸ್ವಲ್ಪ ವೈಟಮಿನ್ಸ್ ಕಮ್ಮಿ ಇದ್ರೂ ಕೂಡ ಈ ತರ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ದೇಶದಲ್ಲಿ ಸ್ವಲ್ಪ ಫುಡ್ಸ್ ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಚೇಂಜಸ್ ಇಂದ ಸ್ವಲ್ಪ ವೈಟಮಿನ್ಸ್ ಕಮ್ಮಿ ಇರ್ಬೋದು. ಸೊ ಅದನ್ನೆಲ್ಲ ಚೆಕ್ ಮಾಡಿಸಿ ಅದು ಕಮ್ಮಿ ಇದ್ರೆ ಅದು ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಮರವು ಏನಿದೆ, ನೆನಪಿನ ಶಕ್ತಿ ಏನಿದೆ ಅದು ಮತ್ತೆ ಇಂಪ್ರೂವ್ಮೆಂಟ್ ಕೂಡ ಆಗ್ಬೋದು. ಸೊ ಅದಕ್ಕೇನೆ ನೆಗ್ಲೆಕ್ಟ್ ಮಾಡ್ತೀರಾ, ಈ ಥರ ಸ್ವಲ್ಪ ಡೌಟ್ ಬಂದಿದ ತಕ್ಷಣ ಇಲ್ಲ ಸ್ವಲ್ಪ ಮರಿತಿದ್ದೀನಿ ಅಂತ ಅನ್ಸಿದ್ರೆ ಏನಾದ್ರು ಬೇರೆ ರೀಸನ್ಸ್ ಇರ್ಬೋದಾ ಅಂತ ಡಾಕ್ಟರ್ ಹತ್ರ ತೋರಿಸ್ಬೋದು. ವಸ್ತುಗಳು ಅಷ್ಟೇ ಎಲ್ಲಿಟ್ಟಿದ್ದೀನಿ ಅಂತ ಸ್ವಲ್ಪ ಅದು ಜ್ಞಾಪಕ ಬರಲ್ಲ, ಹುಡ್ಕಾಡ್ಬೇಕು. ಅದೇ ಅದಕ್ಕೋಸ್ಕರ ಈಗ ನೀವು ಒಂದ್ಸರಿ ಬಂದ್ರೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ತೀವಿ. ಟೆಸ್ಟ್ ಅಂದ್ರೆ ಏನು ದೊಡ್ಡ ದೊಡ್ಡ ಟೆಸ್ಟ್ ಏನಿಲ್ಲ, ಸ್ವಲ್ಪ ಓದೋದು ಬರೆಯೋದು ಟೆಸ್ಟ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಅದರಿಂದ ನಿಮ್ಗೊಂದು ರಿಸಲ್ಟ್ಸ್ ಕೂಡ ಕೊಡ್ಬೋದು. ಯಾವತ್ತಿರುತ್ತೆ ಸರ್ ಅದು? ಸೊ ಅದೇ ವಾರದಲ್ಲಿ 3 ದಿನ ಇರುತ್ತೆ ನಮ್ದು OPD, ಮಂಗಳವಾರ, ಬುಧವಾರ, ಶನಿವಾರ. ಸೊ ರಜೆ ದಿನ ಮತ್ತೆ 2ನೇ ಶನಿವಾರ ಬಿಟ್ಟು ಇನ್ನೆಲ್ಲ ದಿನ ಓಪನ್ ಇರುತ್ತೆ. G13 OPD ಅಂತ ಗ್ರೌಂಡ್ ಫ್ಲೋರ್, ಅಲ್ಲಿ ಬರ್ಬೋದು ನೀವು. ಟೈಮಿಂಗ್ಸ್ 9 o'clock ಶುರು ಆಗುತ್ತೆ ಮೇಡಮ್. 9 o'clock ಅಲ್ಲಿ ನೀವು ಬಂದು ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್ ಡಾಕ್ಟರ್. ಲಾಸ್ಟ್ ಟೈಮ್ ಬಂದ ನೈಂಟಿಂಗೇಲ್ಸ್ ಅವರ ನಾನು ಡಿಮೆನ್ಷಿಯಾ ಚೆಕ್ ಮಾಡಿದೆ ಲಾಸ್ಟ್ ಟೈಮ್, ಒಂದು 6 months 1 year ಆಗಿರ್ಬೋದು. ಓಕೆ. ಈಗ ಮತ್ತೆ ಬಂದು ಪಿರಿಯಾಡಿಕಲ್ ಒನ್ಸ್ ಇನ್ 6 months or once in year ಡಾಕ್ಟರ್? ಇಲ್ಲ, ಒನ್ಸ್ ಇನ್ ಇಯರ್ ಚೆಕ್ ಮಾಡಿಸಿದ್ರೆ ಸಾಕು. ಓಕೆ ಡಾಕ್ಟರ್, ಸರಿ ಡಾಕ್ಟರ್. ಲಾಸ್ಟ್ ಟೈಮ್ ನಲ್ಲಿ ದೇವರದಲ್ಲಿ ಐ ವಾಸ್ ಆಲ್ ರೈಟ್. ಓಕೆ. ಬೈ ಗಾಡ್ ಬ್ಲೆಸ್ಸಿಂಗ್ ಮೈ ಇದು ಒಂದು ಏನೋ ಮೋಸ ಇರಲಿಲ್ಲ ಆ ಟೈಮ್ ನಲ್ಲಿ ಡಾಕ್ಟರ್. ಐ ಆಮ್ 73 years. ಓಕೆ, ವೆರಿ ಗುಡ್. ನಾರ್ಮಲಿ ಗೋ ಫಾರ್ ರೆಗ್ಯುಲರ್ ವಾಕಿಂಗ್, ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೋ ಫಾರ್ ಗಾಡ್ ಬ್ಲೆಸ್ ಮಿ ವಿತೌಟ್ ಡಯಾಬಿಟಿಕ್ ಸೋ ಫಾರ್. Though I am a sweet lover, so far diabetes ಇಲ್ಲ ಡಾಕ್ಟರ್. ಓಕೆ. Thanks doctor, your speech is very nice doctor. Thank you doctor. Very informative with you doctor. Thank you doctor. Thank you. Okay, thanks. Good evening, doctor. Good evening. Any reference to neuro department from psychiatrist? If any senior citizen comes. So that is the thing. ಯಾರಾದ್ರೂ ಬಂದ್ರೆ ನಮ್ಮ ಹತ್ರ, ನಿಮ್ಗೆ ಕನ್ನಡ ಅರ್ಥ ಆಗುತ್ತಲ್ವಾ? Some persons are asking us to put a word to neuro department, but we cannot identify who is to look after OP. Okay, OPD ಗೆ ಹೋಗ್ಬೇಕು ಅಂತನಾ? Morning 8 o'clock registration starting, sir. Doctor? When it OP is opening for registration?
ಅಂದ್ರೆ ನ್ಯೂರಾಲಜಿದ ಸೈಕೆಟ್ರಿದ? Neurological. ಅದೇ ಸೇಮ್, ನೀವು 8 o'clock ಹೋಗಿ ಅಲ್ಲಿ OPD ಕಾರ್ಡ್ ಮಾಡಿಸ್ಬೇಕು. ಅದಾದ್ಮೇಲೆ ಸ್ಕ್ರೀನಿಂಗ್ ಹೋದ್ರೆ ಅವರು ರೆಫರ್ ಮಾಡ್ತಾರೆ ನ್ಯೂರಾಲಜಿಗೆ. ನೀವು ಹೋಗಿ ರಿಜಿಸ್ಟರ್ ಮಾಡಿಸ್ಕೋಬಹುದು. The same, any particular date is any mentioned? The ಇಲ್ಲ ಇಲ್ಲ, day, the Monday, ಎಲ್ಲ ಡೇ Wednesday, ಇರುತ್ತೆ. ಎವ್ರಿ ಡೇ ಇಟ್ ವಿಲ್ ಬಿ ದೇರ್, ಬಟ್ ಅದೇ ಹಾಲಿಡೇ ದಿವಸ ಇರೋದಿಲ್ಲ. No, working day, Monday to Saturday or Monday to Friday, like that. No, Monday to Saturday. Thank you, doctor. Okay. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಇದು ಏಜ್ ಸೀನಿಯರ್ ಸಿಟಿಸನ್ಸ್ ಬರೋ ಕಾಯಿಲೆ ಅಂತ ಹೇಳಿದ್ರಿ. ಐ ಮೀನ್ ಒಂಥರ ಇಟ್ ಮೇ ನಾಟ್ ಬಿ ಕಾಯಿಲೆ, ಇಟ್ ಈಸ್ ಬೇಸಿಕಲಿ ಸಾರ್ಟ್ ಆಫ್ ಲಿವಿನ್, ಐ ಮೀನ್ ಕಮ್ಸ್ ದಟ್. ನಮಗೆ ಚಿಕ್ಕ ವಯಸ್ಸಿನಲ್ಲಿ ಸೇ ಫಾರ್ ಇನ್ಸ್ಟೆನ್ಸ್ ಸಮ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಷ್ಟೇ ಓದಿದ್ರು ಮನ್ಸಿನಲ್ಲಿ ನಿಲ್ಲಲ್ಲ ಅದು. ಸೇ ಫಾರ್ ಇನ್ಸ್ಟೆನ್ಸ್ ಐ ಡೋಂಟ್ ಲೈಕ್ ಸೈನ್ಸ್ ಅಂತ ಇಟ್ಕೊಳ್ಳಿ. ತುಂಬಾ ಜನಕ್ಕೆ ಸೈನ್ಸು ಮ್ಯಾಥ್ಸು ಇಷ್ಟಪಡಲ್ಲ. ಅವ್ರು ಏನೇ ಓದಿದ್ರು ಇಮಿಡಿಯೇಟ್ಲಿ ಮರ್ತ್ ಬಿಡ್ತಾರೆ. Is this a symptom of dementia at a very younger age it is showing, or exactly ಇಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ ಅದರಿಂದ ನನಗೆ ಮೈಂಡ್ ನಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಅಂತ ತಗೋಬೋದಾ? ಓಕೆ, ಸೊ ಅದೇ ಒಂದು ನಮ್ಮ ಮೈಂಡಲ್ಲಿ ಏನಾದ್ರು ರಿಜಿಸ್ಟರ್ ಆಗಬೇಕು ಅಂದ್ರೆ ನಾವು ಅದಕ್ಕೆ ಅಟೆನ್ಷನ್ ಕೊಡಬೇಕು, ಗಮನ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಮಾಡ್ತಿರ್ತೀರಾ, ಬಟ್ ಅದು ಗಮನ ಕೊಟ್ಟಿಲ್ಲ ಅಂದ್ರೆ ಅದು ನಮ್ಮ ತಲೆನಲ್ಲಿ ರಿಜಿಸ್ಟರ್ ಆಗಲ್ಲ. ಸೊ ಅದನ್ನ ಅಟೆನ್ಷನ್ ಅಂತ ಹೇಳ್ತೀವಿ. ನಾವು ಏನೇ ವಿಚಾರ ಇದ್ರೂ ಅದಕ್ಕೆ ಗಮನ ಕೊಟ್ರೆ ಮಾತ್ರ ಅದು ನಮ್ಮ ತಲೆನಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಈ ಚಿಕ್ಕ ಮಕ್ಕಳು ಏನೋ ಒಂದು ವಸ್ತು ಇರುತ್ತೆ, ಏನೋ ಒಂದು ಪಾಠ ಇರುತ್ತೆ, ಅದಕ್ಕೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗೋ ಕಮ್ಮಿ ಚಾನ್ಸ್. ಆದ್ರೆ ಮಗುಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ ಅಂದ್ರೆ, ಇಲ್ಲ ಮಗು ಒಂದ್ ಕಡೆ ಕೂರ್ತಾನೆ ಇಲ್ಲ, ಎಲ್ಲಂದ್ರೆ ಅಲ್ಲಿ ಓಡಾಡ್ತಿರುತ್ತೆ ತುಂಬಾ, ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ತುಂಬಾ ಒಂದ್ ಕಡೆ ಕೂರೋದಿಲ್ಲ ಮಗು, ಎಲ್ಲ ಕಡೆ ಇದೇ ತರ ಮಾಡ್ತಾ ಇದೆ, ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ಯಾವ್ದು ಕಾಲ್ ಮೂವ್ಮೆಂಟ್ ಮಾಡ್ತಾ ಇರುತ್ತೆ, ಏನಾದ್ರು ಒಂದು ತೀಟೆ ಮಾಡ್ತಾ ಇರುತ್ತೆ ಅನ್ಸಿದ್ರೆ ಆ ಮಗುಗೆ ಏನಾದ್ರು ಇಶ್ಯೂ ಇರ್ಬೋದು. ಅದನ್ನು ಡಾಕ್ಟರ್ ತೋರಿಸಿ. ಡಿಮೆನ್ಷಿಯಾ ಅಂತ ಇಲ್ಲ, ಅದನ್ನ ADHD ಅಂತೀವಿ. ಸ್ವಲ್ಪ ಅಟೆನ್ಷನ್ ಕಮ್ಮಿ, ಆಟ ಜಾಸ್ತಿ ಆಗುತ್ತೆ ಮಗು ಅಂತ ಅರ್ಥ. ಓಕೆ, ಬಟ್ ಇದು ಮರವು ಬೈ ಚಾನ್ಸ್ ಈಗ ಓದಿರ್ತೀವಿ, ಇಮಿಡಿಯೇಟ್ಲಿ ನಾಳೆ ರೀಕಲೆಕ್ಟ್ ಮಾಡಬೇಕು ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ರೀಕಲೆಕ್ಟ್ ಆಗಲ್ಲ. ವೆದರ್ ಅದು ರಿಲೇಟೆಡ್ ಟು ಫ್ಯೂಚರ್ ನಲ್ಲಿ ನಮಗೆ ಡಿಮೆನ್ಷಿಯಾ ಬರೋಕ್ ಚಾನ್ಸಸ್ ಇದೆ ಬಿಕಾಸ್ ಆಫ್ ದಟ್? ಇಲ್ಲ ಆತರ ಏನಿಲ್ಲ. ಅದು ಬೇರೆ, ನಾವು ಅಟೆನ್ಷನ್ ಇಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟ್ರೆಸ್ ಇಂದ ನಮ್ಮ ತಲೆಯಲ್ಲಿ ನೆನಪಿನ ಶಕ್ತಿ ಆಗದಿರೋ ಇರ್ಬೋದು. ಡಿಮೆನ್ಷಿಯಾ ಅದು ಆಕ್ಚುಲಿ ಒಂದು ಅಂಡರ್ಲೈನ್ ಪ್ರಾಸೆಸ್ ಇರುತ್ತೆ, ಬ್ರೈನ್ ಸೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ, ಅದರಿಂದ ಬರೋ ಒಂದು ಗುಣಲಕ್ಷಣ. ಸೊ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ವೆರಿ ನೈಸ್ ಲೆಕ್ಚರ್, ಥ್ಯಾಂಕ್ ಯು ಸೊ ಮಚ್. ಓಕೆ. ನಾನು ರತ್ನಪ್ರಭಾ ಆಗ್ಲೇ ಮಾತಾಡಿದ್ನಲ್ಲ ಅವ್ರನ್ನೇ. ನಾನು ಅದೇ ವೃದ್ಧಾಶ್ರಮಕ್ಕೆ ಆಫ್ಲೈನ್ ಹೋಗ್ತೀನಿ, ಮತ್ತೆ ಆನ್ಲೈನ್ ನಲ್ಲಿ ಕಾರ್ಯಕ್ರಮವನ್ನು ಕೊಡಿಸ್ತೀನಿ. ಇಲ್ಲೇ VMSಗೆನೆ 210 ಆಗಿದೆ ಎಪಿಸೋಡು. ಈ ಡಾಕ್ಟರ್ಗಳ ಹೆಸರು ಅದೆಲ್ಲನೂ ಬರ್ಕೊಂಡಿರ್ತೀನಿ. ಜ್ಞಾಪಕ ಕರೆಕ್ಟಾಗಿ ಆ ಟೈಮಿಗೆ ಬರಲ್ಲ. ಅದು ಈ ವಾರ ಯಾರು, ಮುಂದಿನ ವಾರ ಯಾರು, ಅದೆಲ್ಲ ನಾನು ಜ್ಞಾಪಕ ಬರಲ್ಲ, ಹುಡುಕ್ಬೇಕು, ಆ ತರ ಆಗುತ್ತೆ. ಮತ್ತೆ ಈ ವೃದ್ಧಾಶ್ರಮಕ್ಕೆ ಹೋಗ್ತೀನಿ, ಅವ್ರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು, ಒಂದು ಕತೆ ಓದ್ಕೊಂಡು ಹೋಗ್ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತೀನಿ. ಅಲ್ಲಿ ಹೋದ್ಮೇಲೆ ಮರ್ತೋಗಿರ್ತೀನಿ. ಈ ತರ ಆಗ್ತಾ ಇದೆ. ಆಕ್ಟಿವ್ ಆಗಿದ್ದೀನಿ, ಬೇರೆಯವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದ್ದಾಗ ನನ್ಗೆ ಪ್ರಾಬ್ಲಮ್ ಆಗ್ತಿದೆ, ಅದನ್ನ ಹೇಳ್ದೆ ಸರ್. ಹಲೋ 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 ಮ್ಯಾಮ್ ಸರ್, ಆಗಿದೆ. ಏನಾಯ್ತು? ಇವಾಗ ಮಾತಾಡಿ ಮ್ಯಾಮ್. ತೇಜಸ್ ಮತ್ತೆ ಮಾತಾಡ್ಲಾ? ಹಲೋ.
ಕೇಳಿಸ್ಲಿಲ್ವಾ ಸರ್ ನಾನು ಮಾತಾಡಿದ್ದು? ಹಾ ಸರಿ ಮೇಡಮ್, ಸ್ವಲ್ಪ ಡಿಸ್ಕನೆಕ್ಟ್ ಆಗಿತ್ತು, ಹೇಳಿ ಇನ್ನೊಂದ್ಸಲ ಓ, ಏನಂತ ಗೊತ್ತಾಗಿಲ್ಲ. ಅದೇ ನಾನು VMS ಅಲ್ಲೇ ಇದ್ದೀನಿ. 212 ಕಾರ್ಯಕ್ರಮ ಆಗಿದೆ. ಓಕೆ. ಅದ ಈಗ ಡಾಕ್ಟರ್ಗಳ ಹೆಸರು, ರಿಸರ್ಚ್ ಪರ್ಸನ್ ಹೆಸರುಗಳನ್ನೆಲ್ಲ ನೋಟ್ ಮಾಡ್ಕೊಂಡಿರ್ತೀನಿ. ಆ ಹೆಸರುಗಳನ್ನ ಮರ್ತೋಗ್ತೀನಿ, ಅದು ಹುಡುಕಾಡ್ಬೇಕು, ಆ ತರ ಆಗುತ್ತೆ. ಮತ್ತೆ ಓಕೆ. ವೃದ್ಧಾಶ್ರಮಕ್ಕೆ ಹೋಗ್ತೀನಿ. ಅಲ್ಲಿ ಒಂದು 5 ವರ್ಷದಿಂದ ಒಂದು 10 ವರ್ಷದಿಂದಾನೇ ಮಾಡ್ತಾ ಇದ್ದೀನಿ. ಅಲ್ಲೂ ಅಷ್ಟೇ ಒಂದು ಒಳ್ಳೆ ಕಥೆಗಳು, ಒಳ್ಳೆ ಮೆಸೇಜು, ಅದೆಲ್ಲಾನು ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀನಿ ಓದ್ಕೊಂಡು. ಆದ್ರೆ ಅಲ್ಲೋದಾಗ ಮರ್ತೋಗ್ತೀನಿ. ಈ ತರ ಸರ್ವಿಸ್ ಮಾಡ್ತಿದ್ದೀನಿ, ಆದ್ರೆ ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಕೇಳ್ದೆ. ಅದೇ ಮೇಡಮ್, ಬನ್ನಿ. ನಾಳೆ ನಾಡೋದು OPD ಇದೆ ಈ ವಾರ. ಈ ಹ್ಮ್. ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಇರೋಲ್ಲ. ಅದು ಬಿಟ್ಟು ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ಬನ್ನಿ, ಸರಿನಾ? ಓಕೆ ಒಂದ್ಸರಿ ಸರ್. ಟೆಸ್ಟ್ ಮಾಡಿಸ್ಬಿಡಿ, ಬೆಟ್ರು. ಓಕೆ. ನಿಮ್ಮ ಕಂಡಕ್ಟ್ ಮಾಡ್ಬೇಕು ಸರ್ ನಿಮ್ಮನ್ನ? ಇಲ್ಲ, ನಮ್ಮ OPDಗೆ ಬಂದ್ಬಿಡಿ, G13 OPD. ಅಲ್ಲಿ ಯಾರಾದ್ರೂ ನೋಡ್ತಾರೆ, ಸರಿನಾ? ನೋಡಿ ಕನ್ಸಲ್ಟೆಂಟ್ಸ್ಗೆ ತೋರಿಸ್ತಾರೆ, ಸರಿನಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ. ಸರ್, ಹ್ಮ್. ಇನ್ನೊಂದು ಕ್ವಶನ್. ಲೈಕ್ ಇವಾಗ ತುಂಬಾ ಈ ವಸ್ತುಗಳು ಇಲ್ಲಿ ಇಡಬೇಕಾಗಿರೋದನ್ನ ಅಲ್ಲಿಡ್ಬೇಕು. ಇವಾಗ ಕೆಲವೊಂದು ಇಲ್ಲೇ ಇಡ್ಬೇಕು, ಆದ್ರೆ ಬೇರೆ ಕಡೆ ಇಟ್ಟು ಬಿಡೋದು, ಆಮೇಲೆ ಅದು ಎಲ್ಲಿಟ್ಟಿದೀವಿ ಅಂತ ನೆನಪಿರಲ್ಲ, ಅವಾಗ ಅದನ್ನು ಬೇಕು. ಸೊ ಆ ತರ ಏನಾದ್ರು ತುಂಬಾ ಆ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದೂನು ಇಟ್ ಅನ್ ಆನ್ಸೆಟ್ ಮರವು ಇದನ್ನ ಇಲ್ಲ? ಅದು ಇದೇ ಆನ್ಸೆಟ್ ಆಫ್ ಇದು ಅಂತ ಹೇಳಕ್ ಆಗೋದಿಲ್ಲ. ಸೊ ನೀವು ಏನು ಮಾಡ್ಬೋದು ಅಂದರೆ, ಈಗ ಏನಾದ್ರು ನೀವು ಪದೇ ಪದೇ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಒಂದು ಸ್ಪೆಸಿಫಿಕ್ ಜಾಗ ಇಟ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಪ್ರತಿ ಸರಿ ಗಾಡಿ ಕೀನ ಇಲ್ಲ ರೂಮ್ ಕೀನ ಎಲ್ಲರೂ ಇಟ್ಬಿಟ್ಟು ಅದನ್ನು ಹುಡುಕ್ತಾ ಇದ್ದೀರ ಅಂದರೆ, ಕೀನೆಲ್ಲ ಇಡೋಕ್ಕೆ ಒಂದು ಸ್ಪೆಸಿಫಿಕ್ ಜಾಗ ಇಡೋದು, ಇಲ್ಲ ಪಾತ್ರೆ ಎಲ್ಲ ಇಡೋಕ್ಕೆ ಒಂದು ಸ್ಪೆಸಿಫಿಕ್ ಜಾಗ ಇಡೋದು, ಇಲ್ಲ ಐಟಮ್ಸ್ನ ಲೇಬಲ್ ಮಾಡಿ ಇಡೋದ್ರಿಂದ ಒಂದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಥರ ಪದೇ ಪದೇ ಮರೆಯೋದು, ಅದರಿಂದ ಡಿಸ್ಟ್ರೆಸ್ ಆಗೋದು, ಅದನ್ನು ಕಮ್ಮಿ ಮಾಡ್ಕೋಬೋದು. ಬಟ್ ಅದು ಫ್ರೀಕ್ವೆಂಟಾಗಿ ಆಗ್ತಾ ಇದೆ ಅಂದರೆ ಒಂದ್ಸರಿ ಟೆಸ್ಟ್ ಮಾಡಿ, ವರ್ಷಕ್ಕೊಂದ್ಸಲ ಬಂದು ನಮ್ಮ ಹತ್ರ ಟೆಸ್ಟ್ ಮಾಡಿಸೋದ್ರಿಂದ ಕೂಡ ನಿಮಗೂ ಕೂಡ ಒಂದು ಇದಿರುತ್ತೆ. ಆಬ್ಜೆಕ್ಟಿವ್ಲಿ ಪ್ರತಿ ವರ್ಷ ಅಸೆಸ್ಮೆಂಟ್ ಮಾಡೋದ್ರಿಂದ ಅದು ಮರವಿನ ಶಕ್ತಿ ಅಷ್ಟೇ ಇದೆಯಾ, ಇಲ್ಲ ಏನಾದರೂ ಕಮ್ಮಿ ಆಗ್ತಾ ಇದೆಯಾ ಅಂತ ನೋಡ್ಬೋದು. ಓಕೆ ಓಕೆ ಸರ್. ಸೊ ಬೇರೆ ಯಾರು ಕ್ವಶನ್ಸ್ ಇಲ್ಲ ಅಂದರೆ ವಿ ಕ್ಯಾನ್ ಎಂಡ್ ದ ಸೆಷನ್. ಡಾಕ್ಟರ್, ಇನ್ನೊಂದ್ಸತಿ ಯಾವ OPD ಹೆಸರೇನು, ಎಲ್ಲಿಗೆ ಬರ್ಬೇಕು ಒಂಚೂರು ಹೇಳ್ತೀರಾ? G13 OPD ಅಂತ. G13 G13 ನಾನು ಮೆಸೇಜ್ ಹಾಕ್ಬಿಡ್ತೀನಿ. G13 OPD. ಟ್ಯೂಸ್ಡೇ, ವೆಡ್ನಸ್ಡೇ, ಸ್ಯಾಟರ್ಡೆ. ಎಕ್ಸೆಪ್ಟ್ ಸೆಕೆಂಡ್ ಸ್ಯಾಟರ್ಡೆ. ಸೊ ನೀವು ಬರ್ಬೋದು 9 o'clock ಆದ್ಮೇಲೆ. 9 o'clock. ಓಕೆ. ಅದು ಬರ್ಬೋದು ನೀವು. ಅಲ್ಲಿ ಡೈಲಿ ನಾವು ನೋಡ್ತೀವಿ ಈ ಥರ. ನಮ್ಮದು OPDನಲ್ಲಿ 60 ಮೇಲ್ಪಟ್ಟವ್ರನ್ನೇ ನಾವು ನೋಡೋದು. ಸೊ ಬರ್ಬೋದು. ಈವನ್ ಫ್ಯಾಮಿಲಿನಲ್ಲಿ ಕೂಡ ಯಾರಾದರೂ ಈ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ರೆ ಕರ್ಕೊಂಬರ್ಬೋದು. ಇಲ್ಲಿ ಬರೀ ಇದು ಡಿಮೆನ್ಷಿಯಾ ಬಗ್ಗೆ, ಮರವಿನ ಬಗ್ಗೆನೇ ಟೆಸ್ಟ್ ಮಾಡೋದ? ಎಲ್ಲಾನು ಟೆಸ್ಟ್ ಮಾಡ್ತಾರ ಡಾಕ್ಟರ್? ನ್ಯೂರಾಲಜಿ ಬಗ್ಗೆನೂ ನೋಡ್ತಾರಾ? ನಾವು 60 ಪಟ್ಟ ಮೇಲೆ ಎಲ್ಲ ನೋಡ್ತೀವಿ, ಬರೀ ಡಿಮೆನ್ಷಿಯಾ ಅಂತಾನೆ ಇಲ್ಲ, ಪ್ರತಿಯೊಂದು ನೋಡ್ತೀವಿ. ಅಕಸ್ಮಾತ್ ಈಗ ಒಂದು ಪೇಷಂಟ್ ಬಂದಿದ್ದಾರೆ, ಅವ್ರಿಗೆ ಸೈಕೆಟ್ರಿ ಪ್ರಾಬ್ಲಮ್ಗಿಂತ ನ್ಯೂರಾಲಜಿ ಪ್ರಾಬ್ಲಮ್ ಜಾಸ್ತಿ ಅಂದರೆ ನಾವು ನ್ಯೂರಾಲಜಿಗೆ ರೆಫರ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಸಾರಿ ಡಾಕ್ಟರ್, ಅದೇ ನೀವು 60 ಮೇಲ್ಪಟ್ಟು ಅಂತ ಹೇಳ್ತೀರಲ್ಲ,
ಇವಾಗ ಹಾ. ನಂಗೆ 53 ಇವಾಗ್ಲೇನೆ ಹ್ಮ್. ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ನಾನ್ ಯಾರ ಹತ್ರ ಹೋಗಿ ಅಪ್ರೋಚ್ ಮಾಡಿ, ಯಾರನ್ನ ಅಪ್ರೋಚ್ ಮಾಡ್ಬೇಕು, ಎಲ್ಲಿ ಅಪ್ರೋಚ್ ಮಾಡ್ಬೇಕು? ನಿಮ್ಗೆ ಎಷ್ಟು ವಯಸ್ಸು ಮೇಡಮ್? 52. 52 ಇದ್ರು ಕೂಡ ಈಗ ಮರವಿನ ತೊಂದರೆ ಏನೇ ಇದ್ರು ಕೂಡ ನಾವು ನೋಡ್ತೀವಿ. ಸೊ ನೀವು ಹಾ. ನಮ್ಮ ಒಪಿಡಿಗೆ ಬರ್ಬೋದು, ಓಕೆ ಸರ್. G13 ಒಪಿಡಿಗೆ ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಬೇರೆಯವ್ರಿಗೆ ಏನು ಕ್ವಶನ್ಸ್ ಇಲ್ಲ ಅಂದ್ರೆ ನಾವು ಇದು ಮಾಡ್ಬೋದು. ಸೊ ಒಂದು ಆಕ್ಚುಲಿ ಕ್ವಶನ್ ಇದೆ ಸರ್. ಹೇಳಿ ಹೇಳಿ. ಡಾಕ್ಟರ್ ಸರ್, ಅದೇ ನಾನು 67 ಇಯರ್ಸ್ ಸರ್. ಹ್ಮ್. ಅಂದ್ರೆ ಈಗ ಸ್ವಲ್ಪ ನಮಗ್ ಅನ್ಸ್ತಾ ಇದೆ ಮರವು. ನಾನು ಕೀ ಎಲ್ಲರ ಇಟ್ರೆ ಎಲ್ಲಿ ಇದೆ ಅಂತ ಹೇಳಿ ಹುಡುಕೋದು. ತಾವ್ ಹೇಳಿದಪ್ಲೆ ಒಂದ್ ಸ್ಪೆಸಿಫಿಕ್ ಪ್ಲೇಸ್ ಇಟ್ರೆ ಅದು ಈಸಿ ಆಗ್ಬಿಡ್ತದೆ. ಮೊಬೈಲ್ನು ಒಂದ್ ಕಡೆ ಎಲ್ಲೋ ಇಟ್ಟು ಆಗೇನ್ ಹುಡುಕ್ತಾ ಇರ್ತೇವೆ. ಸೊ ಈ ತರ ಇದೆ. ಅಂಡ್ ಇನ್ಸ್ಟೆಂಟ್ಲಿ ಸ್ಮಾಲ್ ಥಿಂಗ್ಸ್ ಅಲ್ಲಿ ಬರ್ತದೆ. ಸರ್, ಇದಕ್ಕೆ ಏನಾರ ಟ್ರೀಟ್ಮೆಂಟ್ ಇರ್ತದ ಆಕ್ಚುಲಿ? ಹೇಗೆ ಸರ್ ಟು ಕಂಟ್ರೋಲ್ ಇದು ಡೆಟ್ಯೂರೇಟ್ ಇನ್ನೂ ಜಾಸ್ತಿ ಮುಂದೆ ಆಗ್ಬಾರ್ದಂದ್ರೆ ಏನಾರ ಟ್ಯಾಬ್ಲೆಟ್ಸ್ ಇರ್ತಾವ ಆಕ್ಚುಲಿ? ವಾಟ್ ಆರ್ ಎನಿ ಫಿಸಿಯೋಥೆರಪಿ ಆ ತರ ಏನಾರ ಮೈಂಡ್ ಥೆರಪೀಸ್ ಏನಾರ ಇರ್ತದ ಹೇಗೆ ಸರ್? ಸೊ ಇದಕ್ಕೆ ಒಂದು ಇದಿದೆ, ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಅಂತ. ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಅಂದ್ರೆ ನಮ್ದು ಏನಿದೆ ಅದು ಬುದ್ಧಿ ಏನಿದೆ ಅದನ್ನ ಸ್ಟಿಮ್ಯುಲೇಟ್ ಮಾಡೋದೊಂದು ಥೆರಪಿ ಇರುತ್ತೆ. ಇದು ಒಂಥರ ಗ್ರೂಪ್ ಥೆರಪಿ ತರ. ಒಂದು 5ರಿಂದ 6 ಸೆಷನ್ ಇರುತ್ತೆ. ಒಂದು 4ರಿಂದ 5 ಜನಕ್ಕೆ ಒಟ್ಟಿಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಈ ತರ ತುಂಬಾ ಕಮ್ಮಿ ಕಂಡೀಷನ್ ಇದ್ದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಥರ ಏನಾದ್ರು ಇಶ್ಯೂಸ್ ಇದ್ರೆ ಫಸ್ಟ್ ನೀವು ಬಂದಾಗ ಅಸೆಸ್ಮೆಂಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ತರ ಬೇಕಾ ಇಲ್ಲ ಈ ತರ ಸ್ಟಿಮ್ಯುಲೇಷನ್ ಥೆರಪಿ ತರ ಬೇಕಾ ಅಂತ ಡಿಸೈಡ್ ಮಾಡಿ ಅದ್ರ ಮೇಲೆ ನಿಮ್ಗೆ ನಾವು ಗೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನೊಂದು 2 minutes ಟೈಮ್ ಕೊಡ್ತೀವಿ. ಸೊ ನಾನು ಹೇಗೆ 2 minutes ಇದೆ. ಸೊ ಟೈಮ್ ವೇಸ್ಟ್ ಮಾಡೋ ಬದಲು ಐ ವಿಲ್ ಜಸ್ಟ್ ಏನೇನಿದೆ ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಅರ್ಲಿ ಲೈಫ್, ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಎಜುಕೇಷನ್ ಇಲ್ಲ ಅಂದರೆ ಫ್ಯೂಚರಲ್ಲಿ ಡಿಮೆನ್ಷಿಯಾ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇನೆ ಓದಿರೋರಲ್ಲಿ ಡಿಮೆನ್ಷಿಯಾ ರಿಸ್ಕ್ ಸ್ವಲ್ಪ ಕಮ್ಮಿ. ಮಧ್ಯ ವಯಸ್ಸಿನಲ್ಲಿ ಕಿವಿ ಪ್ರಾಬ್ಲಮ್ ಇದ್ದರೆ, ಹಿಯರಿಂಗ್ ಲಾಸ್ ಇದ್ದರೆ ಅದರಿಂದ ರಿಸ್ಕ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಇದ್ದರೆ, ಡಿಪ್ರೆಷನ್ನು, ತಲೆಗೆ ಪೆಟ್ಟು ಬಿದ್ದರೆ, ಫಿಸಿಕಲ್ ಇನ್ಆಕ್ಟಿವಿಟಿ ಅಂದರೆ ವ್ಯಾಯಾಮ ಏನೂ ಮಾಡಿಲ್ಲ ಅಂದರೆ, ಡಯಾಬಿಟಿಸ್ ಇದ್ದರೆ, ಅಭ್ಯಾಸಗಳಿದ್ದರೆ ಸ್ಮೋಕಿಂಗ್ ಮಾಡೋದು ಇಲ್ಲಾಂದರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಮತ್ತು BP ಶುಗರ್ ಇದ್ದರೆ, ಸ್ವಲ್ಪ ತೂಕ ಜಾಸ್ತಿ ಇದ್ದರೆ, ಇದು ಮಧ್ಯ ವಯಸ್ಸಿನಲ್ಲಿ ಮುಂದೆ ಡಿಮೆನ್ಷಿಯಾ ಬರೋ ರಿಸ್ಕ್ನ ಜಾಸ್ತಿ ಮಾಡುತ್ತೆ. ಫೈನಲಿ ತುಂಬ ವಯಸ್ಸಾದಮೇಲೆ ಸೋಷಿಯಲ್ ಐಸೋಲೇಷನ್ ಅಂದರೆ ಒಬ್ಬಂಟಿತನ, ಒಬ್ಬರೇ ಇರೋದು, ಮತ್ತು ವಯೋಮಾನದ ತೊಂದರೆ, ಏರ್ ಪೊಲ್ಯೂಷನ್, ಮತ್ತು ಕಣ್ಣಿನ ದೃಷ್ಟಿಕೋನ ಪೊರೆ ಬರೋದು, ಅದಕ್ಕೇನು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಇದೆಲ್ಲ ಡಿಮೆನ್ಷಿಯಾ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇದು ಆ್ಯಕ್ಚುಲಿ ಲ್ಯಾನ್ಸೆಟ್ ಅಂತ ಒಂದು ಪಬ್ಲಿಕೇಶನ್ ಇದೆ, ಲ್ಯಾನ್ಸೆಟ್ ಕಮಿಷನ್ ಅಂತ. ಅವರು 2017ರಲ್ಲಿ ಒಂದು ಪಬ್ಲಿಕೇಶನ್ ಮಾಡಿದರು, ಮತ್ತು 2020ರಲ್ಲಿ, ಈಗ 2024ರಲ್ಲಿ ಒಂದು ರೀಸೆಂಟ್ ಅಪ್ಡೇಟ್ ಬಂದಿದೆ. ಅದ್ರ ಪ್ರಕಾರ ಇವೆಲ್ಲ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಟೋಟಲ್ 14 ರಿಸ್ಕ್ ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ ಇವರು. ಈ 14 ರಿಸ್ಕ್ ಫ್ಯಾಕ್ಟರ್ಸ್ನ ಕಮ್ಮಿ ಮಾಡಿದರೆ, ಕಂಟ್ರೋಲ್ ಮಾಡಿದರೆ, ಅವ್ರ ಪ್ರಕಾರ ಡಿಮೆನ್ಷಿಯಾ ಬರೋ ರಿಸ್ಕ್ನ 45% ಕಮ್ಮಿ ಮಾಡ್ಬೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಮುಂದೆ ನಮಗೆ ಡಿಮೆನ್ಷಿಯಾ ಬರೋ ರಿಸ್ಕ್ ಫ್ಯಾಕ್ಟರ್ಸ್ನ ಕಮ್ಮಿ ಮಾಡ್ಬೋದು ಅಂತ ಅವರ ಅಭಿಪ್ರಾಯ. ಸೊ ಇದು ಹೇಳ್ತಾ ನಿಮ್ಗೇನಾದ್ರು ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇದ್ದರೆ ಅದನ್ನು ಇವತ್ತಿಂದನೇ ಅದನ್ನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಏನಾದರೂ ನಿಮಗೆ ರೋಗದ ಗುಣಲಕ್ಷಣಗಳು ಏನಾದ್ರು ಇದ್ದರೆ ಆದಷ್ಟು ಬೇಗ ನೀವು ಡಾಕ್ಟ್ರ್ ಹತ್ರ ಒಂದು ಅವರು ಅಭಿಪ್ರಾಯ ತಗೊಳ್ಳಿ ಏನು ಮಾಡ್ಬೋದು ಅಂತ. ತುಂಬ ಅರ್ಲಿ ಸ್ಟೇಜಸಲ್ಲಿ ಇದನ್ನು ಕಂಡುಹಿಡಿಯೋದ್ರಿಂದ
ಏನಾದರೂ ಟ್ರೀಟಬಲ್ ಕಾಸಸ್ ಇದ್ರೆ, ಅಂದರೆ ಈಗ ವಿಟಮಿನ್ಸ್ ಕಮ್ಮಿ ಇರೋದ್ರಿಂದ ಹಿಂಗೆ ಆಗ್ತಾ ಇದೆ, ಇಲ್ಲ ಸ್ಟ್ರೆಸ್ಸಿಂದ ಮರಿತಾ ಇದ್ದೀವಿ, ಆ ಥರ ಏನಾದ್ರು ಇದ್ದರೆ ಕೂಡ ವಿ ಕ್ಯಾನ್ ಮ್ಯಾನೇಜ್. ಸೊ ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಸರ್ ಒಂದು ಕ್ವಶನ್ ಕೇಳ್ಬೋದಾ? ಹಾಂ, ಕೇಳಿ ಹೇಳಿ. ಸರ್ ಈಗ ಮರು ಹ್ಮ್ ಇಟ್ ಈಸ್ ರಿಲೇಟೆಡ್ ವಿತ್ ಹಿಯರಿಂಗ್ ಲಾಸ್ ಆಲ್ಸೋ ಏನಾರ ಇರ್ಬೋದಾ ಸರ್? ಸ್ವಲ್ಪ ಈ ಏಜ್ ಅಲ್ಲಿ ಹ್ಮ್ ನಮ್ಮ ಹ್ಮ್ ಕಿವಿ ಕೇಳಿಸೋದು ಸ್ವಲ್ಪ ಇದು ಆಗ್ತದೆ. ಹ್ಮ್ ಹ್ಮ್ ಅದು ಮತ್ತ ಈ ಡಿಮೆನ್ಷಿಯಾ ದೇ ರಿಲೇಟೆಡ್ ಟು ಒನ್ ಅನದರ್ ನೋ? ಹೌದೌದು. ಈ ಸೆನ್ಸರಿ ಆರ್ಗನ್ಸ್ ಏನಿದೆ, ಅಂದರೆ ಕಿವಿ, ಕಣ್ಣು, ಹಾ ಹಾ ಇದು ಹಾ ಸರಿ ಕೆಲಸ ಮಾಡಿಲ್ಲ ಅಂದರೆ ಕೂಡ ಡಿಮೆನ್ಷಿಯಾ ಅದು ರಿಸ್ಕ್ ಜಾಸ್ತಿ ಆಗುತ್ತೆ. ಓ ಡಿಮೆನ್ಷಿಯಾ ಐ ಅಂತಲೇ ಸಿ. ಹೇಳೋಕ್ಕಾಗೋದಿಲ್ಲ. ಈಗ ನೀವು ಸರಿಯಾಗಿ ಹಾ ಕೇಳಿಸ್ಕೊಂಡಿಲ್ಲ ಅಂದರೆ ಅದು ಹಾ ನೆನ್ಪಿಟ್ಕೊಳ್ಳೋದು ಕೂಡ ಕಷ್ಟ. ಹಾ ಕನೆಕ್ಟೆಡ್ ಅವೆರಡು ಅಲ್ವಾ? ಸೊ ಆ ಓಕೆ. ಥರ ಏನಾದರೂ ಇದ್ದರೆ, ಹಿಯರಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಏನಾದರೂ ಹಿಯರಿಂಗ್ ಏಡ್ಸ್ ತಗೋಬೋದು ಅಂದರೆ ಅದು ತುಂಬ ಒಳ್ಳೆಯದು, ಉತ್ತಮ. ಅದೇ ಶಬ್ದ ಇದು ಕೇಳಿಸಲ್ಲ ಅಷ್ಟೇ. ಹಾಂ, ಅದು ಲಿಟಿಲ್ ಕೂಡ ಗುಡ್. ನಮ್ಮ ನಿಮ್ಮನ್ಸಲ್ಲಿ ಇದಿದೆ, ಏನದು ಕಿವಿ ಟೆಸ್ಟ್ ಕೂಡ ಮಾಡ್ತಾರೆ ನಿಮಗೆ. ಸೊ ಅದು ಓಕೆ ಕೂಡ ಒಂದು ಫೆಸಿಲಿಟಿ ಇದೆ, ನೀವು ಬರ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸರ್, ನೀವು ಇವಾಗ ವಿಟಮಿನ್ ಡೆಫಿಷಿಯನ್ಸಿಯಿಂದಾನು ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಹ್ಮ್ ಯಾವ ವಿಟಮಿನ್ ಡೆಫಿಷಿಯನ್ಸಿ? ಲೈಕ್ ಅದನ್ನ ಹೆಂಗೆ ಟೆಸ್ಟ್ ಮಾಡ್ಕೊಳ್ಳೋದು ಡೆಫಿಷಿಯನ್ಸಿ ಇದೆಯಾ ಅಂತ? ಅದಕ್ಕೆ ಏನು ಸಪ್ಲಿಮೆಂಟ್ ಆರ್ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಮ್ಮ ಫುಡ್ ನ ಡಯಟರಿ ನಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ ಆಗತ್ತೆ ಚಾನ್ಸಸ್ ಇದೆಯಾ? ಅದೇ ಮೇಡಮ್, ವಿಟಮಿನ್ ಡಿ, ವಿಟಮಿನ್ B12, ಇವೆಲ್ಲ ಸ್ವಲ್ಪ ವಿಟಮಿನ್ಸ್ ಇದೆ. ಜೊತೆಗೆ ಬ್ಲಡ್ಗೆ ಬೇಕಾಗಿರೋ ವಿಟಮಿನ್ಸ್ ಕೂಡ, ಫೋಲೇಟು, ಅದೆಲ್ಲ ಕೂಡ ಆಗುತ್ತೆ. ಸೊ ಅದೆಲ್ಲ ಟೆಸ್ಟ್ ನಾವು ಮಾಡ್ತೀವಿ. ಅದು ಕಮ್ಮಿ ಇದ್ದರೆ ಅದು ಸಪ್ಲಿಮೆಂಟೇಷನ್ ಕೂಡ ತಗೋಬೇಕಾಗುತ್ತೆ. ಒಂದು 2-3 ಮಂತ್ಸ್ ತಗೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ ರೀಚೆಕ್ ಮಾಡಿ ನೋಡ್ತೀವಿ. ಓಕೆ 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 ಸರ್, ಯಾ, ಥ್ಯಾಂಕ್ ಯು. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತಿನ ಕೊಟ್ಟಂತಹ ಎಲ್ಲಾ ವಿಷಯಗಳು ಕೂಡ ನಿಮ್ಗೆ ಎಲ್ರಿಗೂ ಉಪಯುಕ್ತವಾಗಿ ಅಂತ ಭಾವಿಸ್ತೀನಿ. ಓಕೆ. ಸಮಯ ಬಂದಿದೆ. ಧನ್ಯವಾದಗಳು. ಹೌದು, ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನಮ್ಗೆ ಎಷ್ಟೊಂದು ಡೌಟ್ಸ್ ಇದ್ದಿದ್ದನ್ನೆಲ್ಲ ಅವರು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಲ್ರಿಗೂ ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳ್ತಾ ಐ ವಿಲ್ ಎಂಡ್ ದ ಸೆಷನ್. ಥ್ಯಾಂಕ್ ಯು.